लक्ष्मीनिवासनिलयं विलीनविलयं निधाय हृदिवीरम् आत्मानुशासनमहं वक्षे मोक्षाय भव्यानाम्. ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿದಂತಹ ಆತ್ಮಾನುಶಾಸನ ಗ್ರಂಥ ಇದೆ. ವಿಶೇಷವಾಗಿ ಹಲವಾರು ಪ್ರಕಾರದ ಗ್ರಂಥಗಳ ಹೆಸರುಗಳನ್ನು ನಾವು ಕೇಳಿರ್ತೇವೆ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಪುಸ್ತಕಗಳಿದೆ, ಗ್ರಂಥಗಳಿದೆ. ಅವುಗಳಿಗೆ ಅನೇಕ ಪ್ರಕಾರದ ಹೆಸರುಗಳು ಕೂಡ ಇದೆ. ಆದರೆ ಇಲ್ಲೊಂದು ವಿಶೇಷವಾದ ಗ್ರಂಥ ಇದೆ. ಈ ಗ್ರಂಥದ ಹೆಸರು ಕೂಡ ಅಷ್ಟೇ ವಿಶೇಷ ಇದೆ. ಗ್ರಂಥದ ಹೆಸರೇನಿದೆ? ಆತ್ಮಾನುಶಾಸನ. ಈ ಥರ ಹೆಸರು ಎಲ್ಲಾದರೂ ಕೇಳಿದ್ದೀವೇನೋ ನಾವು? ಅನೇಕ ಪುಸ್ತಕ ಗ್ರಂಥಗಳ ಹೆಸರಿರುತ್ತೆ, ಆದರೆ ಆತ್ಮಾನುಶಾಸನ ಅಂತ ಇಲ್ಲಿ ಹೆಸರು ಕೇಳಿದ್ದೀವಿ ನಾವು. ಇದೊಂದು ವಿಶೇಷವಾದ ಗ್ರಂಥ, ಅದರ ಹೆಸರು ಕೂಡ ವಿಶೇಷ ಇದೆ. ಏಕೆಂದರೆ ಇಡೀ ಪ್ರಪಂಚದಲ್ಲಿ ಯಾವ ವಿದ್ಯೆಯನ್ನು ಯಾರೂ ಕಲಿಸ್ತಾ ಇಲ್ಲ, ಆ ವಿದ್ಯೆಯನ್ನು ಈ ಗ್ರಂಥ ಕಲಿಸುತ್ತೆ. ಪ್ರಪಂಚದಲ್ಲಿ ಅನೇಕ ಜನರು ಅನೇಕ ವಿಷಯಗಳಲ್ಲಿ ತಜ್ಞರಾಗಿ ಗುರುಗಳಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಿಷಯದಲ್ಲಿ ಗುರು ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈಗಂತೂ ಗುರು ಶಬ್ದಕ್ಕೆ ಬೆಲೆನೇ ಇಲ್ಲ. ಒಬ್ಬ ಟೆಕ್ನಿಕಲ್ ಗುರುಜಿ ಆಗಿದ್ದಾನೆ, ಇನ್ನೊಬ್ಬ ಇನ್ನೇನದ್ರಲ್ಲೋ ಗುರು ಆಗಿದ್ದಾನೆ. ಇವಾಗಿನ ಪರಿಸ್ಥಿತಿ ಅಂತೂ ಹಿಂದಿನ ಕಾಲಕ್ಕಿಂತ ತುಂಬ ಚೆನ್ನಾಗಿದೆ. ನಮಗೆಲ್ಲ ತಿಳಿಯಕ್ಕೆ ಸಿಗುತ್ತೆ, ಎಲ್ಲ ವಿದ್ಯೆಗಳು ಎಲ್ಲರೂ ಕಲಿಬೋದು. ಕಲಿಸೋರು ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ. ಯಾವ ವಿದ್ಯೆಯನ್ನ ಯಾರು ಬೇಕಾದರೂ ಯಾವ ವಯಸ್ಸಲ್ಲಾದರೂ ಕಲಿಬೋದು. ಈಗ ಏನು ಸಮಸ್ಯೆ ಇಲ್ಲ. कभी भी कुछ भी सीख सकता है कोई भी, और सिखाने वाले बहुत बैठे हैं. ಕಲಿಯೋರಿಗಿಂತ ಕಲಿಸೋರು ಜಾಸ್ತಿ ಇದ್ದಾರೆ. लेकिन एक विद्या ऐसी है, ಒಂದು ವಿದ್ಯೆ ಈ ಪ್ರಪಂಚದಲ್ಲಿ ಕಲಿಸೋರು ಯಾರೂ ಇಲ್ಲ. ವಿದ್ಯೆಗಳು ಹಲವಾರು ಇದೆ, ಹಲವಾರು ವಿದ್ಯೆಗಳನ್ನು ಕಲಿಸೋರು ಹಲವಾರು ಜನ ಇದ್ದಾರೆ. ಆದರೆ ಒಂದು ವಿದ್ಯೆಯನ್ನು ಕಲಿಸೋರು ನಮಗೆ ಪ್ರಪಂಚದಲ್ಲಿ ಸಿಗ್ತಾ ಇಲ್ಲ. ಅದು ವಿದ್ಯೆ ಯಾವುದಿದೆ? ಆತ್ಮವಿದ್ಯೆ. ಅದನ್ನ ಕಲಿಸೋದು ಆತ್ಮಾನುಶಾಸನ ಇದೆ. ಎಲ್ಲವೂ ಸಾರ್ಥಕ ಇದೆ ಒಂದು ವೇಳೆ ಜೀವ ಆತ್ಮವಿದ್ಯೆಯನ್ನ ಕಲ್ತಿದ್ರೆ. क्या सब कुछ आपका सीखना सार्थक है यदि आत्मविद्या आती है. ಆತ್ಮವಿದ್ಯೆ ಇಲ್ಲ ಅಂದ್ರೆ ನೀನು ಕಲಿತಿರುವ ಎಲ್ಲ ವಿದ್ಯೆಗಳು ನಿರರ್ಥಕ ಇದೆ. ನಿರರ್ಥಕ ಮಾತ್ರ ಇಲ್ಲ, ವಿನಾಶಕ್ಕೆ ಕಾರಣ ಇದೆ.
ಗ್ರಂಥಗಳಲ್ಲಿ ಎರಡು ಶಬ್ದ ಬರುತ್ತೆ, ಒಂದು ವಿದ್ಯೆ, ಇನ್ನೊಂದು ಅವಿದ್ಯೆ. ವಿದ್ಯಾ ಅವಿದ್ಯಾ ದೋ ಬಾತೆ ಆತಿ ಹಾಗೆ ಆಗಿ. ಎಷ್ಟು ಜನರಿಗೆ ನೆನಪಿದೆ ಈ ಶಬ್ದ ಎಲ್ಲಿ ಬಂದಿತ್ತು? ಇಷ್ಟೋಪದೇಶ में आया था ना, ವಿದ್ಯಾ ಅವಿದ್ಯಾ. ಅವಿದ್ಯೆ ಯಾವುದಕ್ಕಂದ್ರು, ಜಿನ್ವಾನಿ ಹೇಳುತ್ತೆ ನೀ ಪ್ರಪಂಚದಲ್ಲಿ ಏನೇನು ಕಲಿತಾ ಇದೆಯಾ ಎಲ್ಲ ಅವಿದ್ಯೆ ಇದೆ. ये अविद्या है. विद्या ಯಾವುದು? बोले विद्या तो एक ही होती है जिसको आत्मविद्या बोलते हैं. ಆತ್ಮವಿದ್ಯೆ ಮಾತ್ರ ವಿದ್ಯೆ ಇದೆ, ಉಳಿದಿದ್ದೆಲ್ಲ ಅವಿದ್ಯೆ ಇದೆ. तो ಅವಿದ್ಯೆ ಇದೆ ಅಂದ್ರೆ ನಿರರ್ಥಕ ಇದೆ. ನೈ 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 ನೈ, ಅವಿದ್ಯಾ ನಿರರ್ಥಕ ಆಗೋದಿಲ್ಲ, ಅವಿದ್ಯೆನೂ ಸಾರ್ಥಕ ಇದೆ. ಸಾಂಸಾರಿಕ ಜ್ಞಾನ ಇಲ್ಲದವನಿಗೆ ಆಧ್ಯಾತ್ಮಿಕ ಜ್ಞಾನನೂ ಆಗೋದಿಲ್ಲ. ಕ್ಯಾ ಧರ್ಮ ಕ್ಷೇತ್ರದಲ್ಲಿ, ಅಧ್ಯಾತ್ಮ ಕ್ಷೇತ್ರದಲ್ಲಿ ಇರುವಷ್ಟು ಪ್ರದರ್ಶನ, ಆಡಂಬರ ನಮಗೆಲ್ಲೂ ಕಾಣಿಸೋದಿಲ್ಲ. ಅದಕ್ಕೆ ಕಾರಣ ಏನು? ಅಧ್ಯಾತ್ಮಕ್ಕೆ ಬಂದ ತಕ್ಷಣ ಸಂಸಾರದ ಎಲ್ಲ ವಿಷಯಗಳನ್ನಂತೂ ನಿರಾಕರಿಸ್ಬಿಡೋದು. इसमें तो कुछ नहीं रखा, इसमें भी कुछ नहीं रखा, सबको ಧಿಕ್ಕಾರ कर दिया. ಜಿನ್ವಾನಿ ಇದನ್ನ ಹೇಳ್ತಾ ಇಲ್ಲ. ಜಿನ್ವಾನಿ ಹೇಳ್ತಾ ಇದೆ ವಿದ್ಯೆ ಅವಿದ್ಯೆ ಎರಡೂ ಅವಶ್ಯಕ ಇದೆ. ಆದ್ರೆ ವಿದ್ಯೆ ಇಲ್ಲದಿರೋ ಅವಿದ್ಯೆ ಇದೆಯಲ್ಲ, ಅದು ವಿನಾಶಕ್ಕೆ ಕಾರಣ ಇದೆ. ಮಕ್ಕಳಿಗೆ ಏನು ಕಲಿಸೋದು? ಎಲ್ಲರ ಪ್ರಶ್ನೆ ಇದೆ ಇದು. ಅವಿದ್ಯೆಯನ್ನಂತೂ ಎಲ್ಲರೂ ಕಲಿಸ್ತೀವಿ, ಯಾರಿಗೂ ಉಪದೇಶ ಕೊಡೋ ಅಗತ್ಯ ಇಲ್ಲ. ಸಾಂಸಾರಿಕ ಜ್ಞಾನ ಸ್ಕೂಲ್ ಕಾಲೇಜ್ ಎಲ್ಲರೂ ಕಲಿಸ್ತೀವಿ. ಆದ್ರೆ ಪ್ರಶ್ನೆ ಏನು ಬರುತ್ತೆ? ಧರ್ಮ ಕಲಿಸೋದು ಬೇಡವೋ? ಅಥವಾ ಕಲಿಸ್ದಿದ್ರು ನಡೆಯುತ್ತೆ? ಯಾಕೆ? ಧರ್ಮ ಇಲ್ಲ ಅಂದ್ರೆ ಊಟ ಮಾಡೋದು ನಿಂತೋಗಿದೇನು? ಧರ್ಮ ಇಲ್ಲ ಅಂದ್ರೆ ದಿನನಿತ್ಯದ ಕಾರ್ಯಕ್ರಮ ಏನಾದ್ರೂ ನಿಂತೋಗುತ್ತೇನು? ಏನಿಲ್ಲ. तो धर्म सिखाना कोई आवश्यक नहीं है. ಅವಿದ್ಯ ಲೌಕಿಕ ಜ್ಞಾನ ಅಂತ ಅವಶ್ಯಕ ಇದೆ. ಯಾಕೆ ಹಿಂಗನ್ಸುತ್ತೆ? ಯಾಕಂದ್ರೆ ಸಾಂಸಾರಿಕ ಅವಿದ್ಯೆಯ ಉಪಯೋಗ ಅಂತೂ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಮಹತ್ವಪೂರ್ಣವಾದ ವಿಷಯ ಏನಿದೆ, ಯಾವ ವ್ಯಕ್ತಿಗೆ ವಿದ್ಯೆ ಗೊತ್ತಿಲ್ಲ ಅವನ ಎಲ್ಲ ಸಾಂಸಾರಿಕ ಜ್ಞಾನ ವಿನಾಶಕ್ಕೆ ಕಾರಣ ಇದೆ. आप देख लो, उठा के परीक्षा करो, है ना? ಏನ್ ಪರೀಕ್ಷೆ ಮಾಡೋದು? ನಮಗೆಲ್ಲರಿಗೂ ಏನೇನು ಜ್ಞಾನ ಇದೆ, चतुराई, उस सबको निकालो थोड़ा. किसी को धंधा करना आता है, धंधा माने बिजनेस. ಒಬ್ಬನಿಗೆ ವ್ಯಾಪಾರ ಮಾಡಕ್ ಬರುತ್ತೆ, ಒಬ್ಬನಿಗೆ ತಾಂತ್ರಿಕ ಜ್ಞಾನ ಇದೆ, ಇನ್ನೊಬ್ಬನಿಗೆ ಇನ್ನೇನೋ ಜ್ಞಾನ ಇದೆ. ಈ ಎಲ್ಲಾ ಜ್ಞಾನಗಳ ಒಂದು ಕಡೆಗಿಡೋದು. ಮತ್ತೆ ಈ ಎಲ್ಲಾ ಜ್ಞಾನಗಳ ಬಳಕೆ ನಾವು ಯಾವ್ದಕ್ಕೋಸ್ಕರ ಮಾಡ್ತಿದೀವಿ ಅನ್ನೋದು ನೋಡೋದು. ನಮ್ಮ ಮಗು ತುಂಬಾ ವಿದ್ಯಾಭ್ಯಾಸ ಮಾಡ್ದ, ಫಾರಿನ್ ಅಲ್ಲಿ PhD ಮಾಡ್ದ. ಅಚ್ಚಾ, ಈ PhD ಯಾವ್ದಕ್ಕೋಸ್ಕರ ಬೆಳೆಸ್ತಾ ಇದ್ದೀವಿ? नहीं नहीं, सिर्फ खाने के लिए नहीं करता है. ಹೊಟ್ಟೆ ಎಷ್ಟು ದೊಡ್ಡದಿದೆ ಒಂದು. ಈ ಹೊಟ್ಟೆ ಹೆಸರು ಹೇಳ್ಬಿಟ್ಟು ನಾವು ಬಚಾವ್ ಆಗ್ಬಿಡ್ತೀವಿ. पेट कितना बड़ा होता है अब बताओ ना. ಈ PhD ಯಾವ್ದಕ್ಕೋಸ್ಕರ ಬಳಸ್ತೀವಿ ನಾವು? ये विनाश के लिए है कि और किसके लिए बोलो? ಈ ಯಾವ ಇವನ ಸಾಂಸಾರಿಕ ಜ್ಞಾನ ಇದೆ, ಇದರಿಂದ ಇವನು ಇನ್ನೂ ವಿನಯವಂತ ಆಗಬೇಕಿತ್ತು, ಅಥವಾ सबके सर पे जाके बैठना चाहिए था इसको? क्या होना चाहिए था? वो होता क्या है? क्यों होता है ऐसा?
ಈ ಶಿಕ್ಷಿತ ಆದಮಿ, ಶಿಕ್ಷಿತ ವ್ಯಕ್ತಿ, ಶಿಕ್ಷಿತ ಮನೆ ಎಜುಕೇಟೆಡ್, ಈ ವ್ಯಕ್ತಿ ಏನಿದ್ದಾನೆ ಇವನು ಕಡಿಮೆ ಭೋಗ ಮಾಡಬೇಕಿತ್ತೋ ಅಥವಾ ಅಸೀಮಿತ ಭೋಗ ಮಾಡಬೇಕಿತ್ತೋ? बोलो, बुद्धि आई थी ना इसमें, पढ़ा था ना पीएचडी में, तो किस लिए पढ़ा था? हाइड्रोजन ऑक्सीजन किस लिए पढ़ा था? बर्बाद करने के लिए. तो ಇದರ ಅರ್ಥ ಏನಾಯ್ತು? ಈಗ ಮುಂದೆ ವಿಷಯ ಬರೋದಿದೆ, ಬೇರೆ ಮಾತಾಡ್ತಿಲ್ಲ ನಾನು. ಇದರ ಅರ್ಥ ಏನಾಯ್ತು? ಸಾಂಸಾರಿಕ ವಿದ್ಯೆ, ನಿಪುಣತೆ, ಬುದ್ಧಿ ಇದೆಲ್ಲ ಯಾವಾಗ ಸಾರ್ಥಕ ಇದೆ? ಯಾವಾಗ ಆತ್ಮವಿದ್ಯೆ ಗೊತ್ತಿದೆ. आचार्य ये नहीं कहते कि निन्ना सांसारिक ज्ञान व्यर्थ है, ये सब झूठी बातें हैं, ये सब सिखाया गया किसी ने हमको. पैसा तो हाथ का मैल होता है, तो मैल तो छोड़ दो भाई, क्यों रखते हो? रखते क्यों फिर? नहीं, ऐसा नहीं होता. और आचार्य ऐसा कहते भी नहीं. आचार्य ने ಹೇಳ್ತಾ ಇದ್ದಾರೆ, ಆತ್ಮವಿದ್ಯೆ ಇಲ್ಲದೆ ಹೋದ್ರೆ ನಿನ್ನ ಹತ್ರ ಏನೇನಿದೆ ಅದೆಲ್ಲ ವಿನಾಶಕ್ಕೆ ಕಾರಣ ಆಗುತ್ತೆ, ಅದ್ಯಾವುದು ಸಾರ್ಥಕ ಆಗೋದಿಲ್ಲ. वो सब का तुम जो जो रखोगे, जो जो सीखोगे, सब लेकर के विनाश करोगे, कुछ नहीं करोगे. आज पृथ्वी, संसार की जो हालत है, ये किस लिए है? इसका एक कारण है कि आत्मविद्या गायब हो गई समाज से. एक ही कारण है. बोलो, ಕಳೆದ 30-50 ವರ್ಷದಲ್ಲಿ ಎಷ್ಟು ವಿನಾಶ ಪ್ರಕೃತಿದಾಗಿದೆ, ಅದು ಇತಿಹಾಸದ ಸಾವಿರಾರು ವರ್ಷಗಳಲ್ಲಾಗಿಲ್ಲ. ಬೋಲೋ, 50 ವರ್ಷದಲ್ಲಿ ನಾವು ಎಷ್ಟು ಹಿಂಸೆ ಮಾಡಿದೀವಿ. ಪ್ರಕೃತಿ ವಿನಾಶ ಅಂದ್ರೆ ಅರ್ಥ ಆಗೋದಿಲ್ಲ ಎಲ್ಲರಿಗೂ. 50 ವರ್ಷಗಳಲ್ಲಿ ನಾವು ಎಷ್ಟು ಹಿಂಸೆಯ ತಾಂಡವ ನೃತ್ಯ ಮಾಡಿದೀವಿ. ಇದು ಇತಿಹಾಸದ ಸಾವಿರಾರು ವರ್ಷಗಳಲ್ಲಿ ನಡೆದಿಲ್ಲ, ಲಕ್ಷಾಂತರ ವರ್ಷಗಳಿಂದ ನಡೆದಿಲ್ಲ. ಇದು ಯಾವುದರಿಂದ ಆಯ್ತು? ಬುದ್ಧಿ ಜಾಸ್ತಿ ಆಯ್ತು ಅಂತ? ನೈ, ಆತ್ಮವಿದ್ಯೆ ಮಾಯ ಆಗೋಯ್ತು. बुद्धि कारण ಇಲ್ಲ. कारण क्या है? आत्मविद्या नहीं है. आत्म अनुशासन तो बिल्कुल नहीं है ना. तो ಯಾವ ವ್ಯಕ್ತಿಗೆ ಆತ್ಮ ಅನುಶಾಸನ ಇಲ್ಲ ಅವನಂತೂ ವಿಕ್ಷಿಪ್ತ ಇದ್ದಾನೆ. दिमाग खराब है उसका, वो कुछ भी कर सकता है. आप ऐसा समझो. जानवर है ना, जंगली जानवर, वो क्या करेगा? ಕಾಡಿಂದ ಆನೆ ಬಂತು ಅಂದ್ರೆ ಊರಿಗೆ, ಮೈಸೂರಿಗೆ ಏನ್ ಮಾಡುತ್ತೆ? बोलो, क्यों क्यों विनाश ಯಾಕೆ ಮಾಡುತ್ತೆ? ಅದು ಯಾಕೆ ವಿನಾಶ ಮಾಡುತ್ತೆ? अनुशासन नहीं है, डिसिप्लिन नहीं है. तो डिसिप्लिन ಅಂದ ತಕ್ಷಣ ಏನನ್ಸುತ್ತೆ ನಮಗೆ? ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಗುರುಗಳಿದ್ದಾರೆ, ಕೋಲ್ ಇಟ್ಕೊಂಡು ಕೂತಿದ್ದಾರೆ ಡಿಸಿಪ್ಲಿನ್ ಕಲ್ಸಕ್ಕೆ. ಈ ಡಿಸಿಪ್ಲಿನ್ ಎಷ್ಟು ದಿನ ಬರುತ್ತೆ? ये डिसिप्लिन दिखता है कॉलेज ಹೋದ ಮೇಲೆ. 10ನೇ ಕ್ಲಾಸ್ ತನಕ ಕ್ಲಾಸ್ टीचर इधर ಕೋಲ್ ಹಿಡ್ಕೊಂಡು ಕೂತಿದ್ರು, तो दिखता था बच्चा कितना अच्छा है, बिल्कुल गाय, सबकी बात मानता है. आज्ञाकारी शिष्य. और ये आज्ञाकारी शिष्य कॉलेज ಹೋದಾಗ ಏನಾಗುತ್ತೆ? ಇದೇ ಆಜ್ಞಾಕಾರಿ ಶಿಷ್ಯ ಕಾಲೇಜಲ್ಲಿ ಎಲ್ಲಕ್ಕಿಂತ. ಇದಕ್ಕೆ ಕಾರಣ ಏನಾಯ್ತು? ಅನುಶಾಸನ ಜೀವಿಗೆ ಹೊರಗಡೆಯಿಂದ ಬರೋದಿಲ್ಲ. ಹೊರಗಡೆಯಿಂದ ಅನುಶಾಸನ ಬಂದ್ರೆ ಜಾಸ್ತಿ ಕಾಲ ಉಳಿಯೋದಿಲ್ಲ. ಅನುಶಾಸನ ಆತ್ಮನಿಂದ ಬರಬೇಕು, ಯಾಕಂದ್ರೆ ಅದು ಸ್ವಭಾವ ಇದೆ. तो ಯಾವ ವ್ಯಕ್ತಿಗೆ ಅನುಶಾಸನ ಇಲ್ಲ, वो बिल्कुल जंगली जानवर है, वो कुछ भी कर सकता है. ಅನುಶಾಸನ ಮಾನೆ ಆತ್ಮ ಅನುಶಾಸನ. ಯಾವ ಜೀವಕ್ಕೆ ಆತ್ಮವಿದ್ಯೆ ಗೊತ್ತಿಲ್ಲ, ಆ ಜೀವ
ಏನನ್ನಾದ್ರೂ ಮಾಡ್ಬೋದು. वो कुछ भी कर सकता है. कर सकता है कि नहीं कर सकता? अरे कर सकता है क्या, कर रहा है बोलो. कर रहा है कि नहीं कर रहा? ನಾವು ಮಾಡ್ತಿದ್ದೀವೋ ಇಲ್ವೋ? ನಾವು ವಿಚಾರ ಮಾಡ್ತಿದ್ದೀವಿ ಏನ್ ಮಾಡ್ತಿದ್ದೀವಿ ಅಂತ. ನಮ್ಮ ಸ್ವಾರ್ಥ ಎಲ್ಲಿದೆ, ಆ ಸ್ವಾರ್ಥ ಪೂರ್ತಿ ಆಗುತ್ತಂದ್ರೆ ನಾವು ಏನ್ ಮಾಡಕ್ಕೂ ತಯಾರಿದ್ದೀವಿ. ಇದೀವೋ ಇಲ್ವೋ? ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಆತ್ಮನ ಅನುಶಾಸನನೇ ಇಲ್ಲ ನಮಗೆ. ಆತ್ಮವಿದ್ಯೆ ಗೊತ್ತಿಲ್ಲ. ಆತ್ಮವಿದ್ಯೆ ಗೊತ್ತಿಲ್ಲ, ಸಂಸಾರದ ವಿದ್ಯೆ ತುಂಬಾ ಬಂದ್ಬಿಟ್ಟಿದೆ. ಕೊನೆಯ ಶ್ಲೋಕದಿಂದ ಮುಂದಿನ ಶ್ಲೋಕಕ್ಕೆ ನಾವು ಹೋಗ್ತಾ ಇದ್ದೀವಿ. ಕೊನೆಯ ಶ್ಲೋಕ ನೆನಪಿದೆ ಎಲ್ಲರಿಗೂ? ಇಲ್ಲ ಮರ್ತೋಯ್ತು? ಸಂಡೇ ಒಂದು ಸಂಡೇ ನೆನಪಿರೋದಿರುತ್ತೆ, ಮುಂದಿನ ಸಂಡೇ ಮುಂದಿನ ವಿಷಯ. ನಾ ಪ್ರಾರಂಭದಲ್ಲೇ ಹೇಳಿದ್ದೀನಿ, ವಿಷಯ ನೆನಪಿರದೆ ಹೋದರೆ ಯಾವ ಲಾಭವೂ ಆಗೋದಿಲ್ಲ. ನಾವು ಪ್ರಯತ್ನ ಮಾಡದೆ ಹೋದ್ರೆ ಯಾವ ಲಾಭನೂ ಆಗೋದಿಲ್ಲ. क्या मैं रोज कम से कम 5 घंटे पढ़ता हूं, क्या तो आपने कितना पढ़ा? नहीं पढ़ा तो लाभ कैसे होगा? ಕೆಲವು ಜನ ಇಲ್ಲೂ ಬರೋದಿಲ್ಲ, ಮನೇಲಿ ಬರುತ್ತಲ್ಲ ಯೂಟ್ಯೂಬಲ್ಲಿ. ಇಲ್ಲಿ ಒಂದು ಸ್ವಲ್ಪ ಜನ ಕೂತಿದಾರಲ್ಲ, ಇವ್ರು ಯಾರು ಬರದೆ ಹೋದ್ರೆ ಯೂಟ್ಯೂಬ್ಗೆ ಹೆಂಗ್ ಬರುತ್ತೆ बोलो? यूट्यूब में कैसे आएगा फिर? क्योंकि ಆತ್ಮವಿದ್ಯೆಯಂತೂ ಸಂಪೂರ್ಣವಾಗಿ ಜೀವನದಿಂದ ಧಿಕ್ಕರಿಸ್ಬಿಟ್ಟಿದ್ದೇವೆ ನಾವು. ಅವಶ್ಯಕತೆ ಇನ್ನೇ ಸಂಸ್ಕಾರದ ಹೆಸರಲ್ಲಿ ನಾವು ಮಕ್ಕಳಿಗೆ ಸಮಾಜಕ್ಕೆ ಏನನ್ನಾದ್ರೂ ಕೊಡೋದೇ ಆದ್ರೆ ಅದು ಆತ್ಮವಿದ್ಯೆ ಇದೆ. ಅದಿಲ್ಲದೆ ಹೋದರೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಎಲ್ಲವೂ ವಿನಾಶಕ್ಕೆ ಕಾರಣ ಆಗುತ್ತೆ. ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ನಮ್ಮ ಪ್ರಯತ್ನ ಏನಿದೆ, ಮಕ್ಕಳಿಗೆ ಸಮಾಜಕ್ಕೆ ಒಂದೊಂದು ವಿಷಯ ಹೇಳಬೇಕು. ಇದನ್ನ ಮಾಡು, ಇದನ್ನ ಮಾಡಬೇಡ. ಜಿನ್ವಾನಿ ಏನ್ ಹೇಳುತ್ತೆ? ನೈ ಆತ್ಮವಿದ್ಯೆಯನ್ನ ಕಲಿಸು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅವನೇ ನಿರ್ಣಯ ಮಾಡ್ತಾನೆ. बस यही तो नहीं पढ़ाते हम लोग, सब पढ़ाते हैं. ನಮ್ಮ ಮಗ ಕಾಲೇಜ್ಗೆ ಹೋಗ್ತಿದ್ರೆ ಬಿಟ್ಬಿಡ್ತೀವೇನು? दुकान नहीं आएगा तो छोड़ देते हैं क्या? नहीं छोड़ते ना. तो फिर आत्मविद्या में ऐसी क्या बात हो गई? हम क्यों नहीं समझते हैं इसको? ಇದನ್ನ ಕಲಿಸದೆ ಇದ್ದ ಮೇಲೆ ಅವನಲ್ಲಿ ಎಷ್ಟು ಬುದ್ಧಿ ಇದೆ, ಎಷ್ಟು ಚಾಣಾಕ್ಷತನ ಇದೆ, ಅವನಲ್ಲಿ ಏನೇನಿದೆ, ಅವನ ಪರಿಗ್ರಹ ಏನೇನಿದೆ, ಎಲ್ಲವನ್ನ ಮಾತ್ರ ವಿನಾಶಕ್ಕೆ ಬಿಡಿಸ್ತಾನವನು. ಇದೇನು ಥೇರಿ ಹೇಳ್ತಾ ಇಲ್ಲ ನಾನು, ಥೇರಿ नहीं बोल रहा हूं मैं यहां बैठ के. ಪ್ರಾಕ್ಟಿಕಲ್ ಇವತ್ತು ನಡೀತಾ ಇದೆ. ನಡೀತಾ ಇದೆಯೋ ಇಲ್ವೋ? ಯುವಕರಿಗೆ ಮಾತ್ರ ಅಲ್ಲ, ವೃದ್ಧರ ತನಕ ಯಾವ ವಸ್ತುವನ್ನ ಯಾವುದಕ್ಕೋಸ್ಕರ ಬಳಸೋದಿದೆ ಇದು ಎಲ್ಲಿ ಗೊತ್ತಿದೆ ನಮಗೆ? ಯಾಕೆ ಗೊತ್ತಿಲ್ಲ? ನಾನು ಹೇಳ್ತೀನಿ ಅಂದ್ರೆ ಬಂದು ನಂಗೆ ಏನು ಹೇಳ್ತಾರೆ, ನಿಮಗೆ ಬುದ್ಧಿ ತುಂಬಾ ಜಾಸ್ತಿ ಇದೆ. ಎಲ್ಲಿಂದ ಬಂತು ಈ ಬುದ್ಧಿ? ಹೆಂಗ್ ಬಂತು? अरे ಹೆಂಗ್ ಬಂತು क्या होता है? आत्मविद्या तो धिक्कार कर रखा है तुमने पहले से ही, बुद्धि आएगी कहां से? कಳೆದ स्वाध्यायದಲ್ಲೂ ಮಾತಾಡಿದ್ವಲ್ಲ, आत्मविद्या को तो बेच करके लाते हो तुम जो कुछ ला रहे हो.
पहले ही आत्मविद्या को बेच दिया, ಮೊದಲೇ ಮಾರಾಟ ಆಗೋಗಿದೆ, ಇನ್ನೆಲ್ಲಿಂದ ಬುದ್ಧಿ ಸಿಗುತ್ತೆ? ಇನ್ಯಾರು ಕೊಡೋರು ಬುದ್ಧಿನ? कॉम्प्रोमाइज ಅಂತೂ ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. पहले पूछा था तुमको आत्मविद्या चाहिए कि संसार का ज्ञान चाहिए, तो क्या बोला तुमने? ನೆನಪಿದೆ ತಾನೆ ಏನು ಹೇಳಿದ್ವಿ ಅಂತ? ಎಲ್ಲರಿಗೂ ನೆನಪಿದೆ. ಹೇಳಿದ್ವೋ ಇಲ್ವೋ? ಹೇಳಿದೀವಿ ತಾನೆ ಎಲ್ಲರೂ ಹೇಳಿದ್ದೀವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ. ಬುದ್ಧಿ ಎಲ್ಲಿಂದ ಬರುತ್ತೆ ನಮಗೆ? ಈ ಗ್ರಂಥದ ಹೆಸರೇ ಸಾಕು ನಮಗೆ ಜೀವನವನ್ನ ಒಂದೊಂದು ಉನ್ನತ ಹಂತಕ್ಕೆ ಕರ್ಕೊಂಡು ಹೋಗೋಕ್ಕೆ. ಕೊನೆ ಸ್ವಾಧ್ಯಾಯದಲ್ಲಿ ಏನು ಹೇಳಿದ್ರು? ಯಾರಿಗೆ ಆತ್ಮವಿದ್ಯೆ ಬೇಕು ಅವರು ಅರ್ಹಂತರ ಶರಣಕ್ಕೆ ಬರಬೇಕು. ಅರ್ಹಂತ ಅಂದ್ರೆ ವ್ಯಕ್ತಿ ಅಲ್ಲ. ಅರ್ಹಂತ ಅಂದ ತಕ್ಷಣ ಪುನಃ ವ್ಯಕ್ತಿಯನ್ನು ನೋಡೋದಿಲ್ಲ. ये बहुत चलता है. ಅರ್ಹಂತ ಮಾನೆ ವ್ಯಕ್ತಿ ಬಿಲ್ಕುಲ್ ನೈ. ಅರ್ಹಂತ ಅಂದ್ರೆ ವೀತರಾಗ್. ಅರ್ಹಂತ ಅಂದ್ರೆ ವೀತರಾಗ್, समभाव, संपूर्ण ज्ञान, स्वभाव में स्थित, स्वभावस्थ, आत्मस्थ ಅವ್ರಿಗೇನಂತಾರೆ? ಅರ್ಹಂತ. ಅರ್ಹಂತ ಅಂದ ತಕ್ಷಣ ವ್ಯಕ್ತಿ ನೆನಪು ಬರ್ತಾ ಇದೆ ಅಂದ್ರೆ ನಮಗಿನ್ನೂ ಅರ್ಹಂತರ ಬಗ್ಗೆನೇ ಗೊತ್ತಿಲ್ಲ. ಇಲ್ಲಿವರೆಗೆ ಅರ್ಹಂತರ ಧ್ಯಾನನೇ ಮಾಡಿಲ್ಲ ನಾವು. समझना इस बात को. ಈ ಪಂಚಪದಗಳಲ್ಲಿ ವ್ಯಕ್ತಿಗಳು ಕಾಣಿಸ್ತಾ ಇದ್ರೆ ನಾವು ಪಂಚಪದಗಳ ಧ್ಯಾನ ಇಲ್ಲಿವರೆಗೂ ಮಾಡಿಲ್ಲ. ಈ ವ್ಯಕ್ತಿ ನೈ, ಇದು ಸ್ವರೂಪ ಇದೆ. ಯಾರಿಗೆ ಆತ್ಮವಿದ್ಯೆ ಬೇಕಿದೆ ಅವರು ಅರ್ಹಂತರ ಸಾನ್ನಿಧ್ಯಕ್ಕೆ ಬರಬೇಕು. ಅರ್ಹಂತರಂದ್ರೆ ವೀತರಾಗ್. ಎಲ್ಲಿವರೆಗೆ ಅರ್ಹಂತರ ಸಾನ್ನಿಧ್ಯಕ್ಕೆ ಬರೋದಿಲ್ಲ ಆತ್ಮವಿದ್ಯೆ ಸಿಗೋದಿಲ್ಲ. ಇನ್ನೆಲ್ಲ ಸಿಗತ್ತೆ ನಿಂಗೆ. ಇದರ ಅಭಿಶಾಪ ಏನು? ಯಾವುದನ್ನು ನೀನು ಸದ್ಬಳಕೆ ಮಾಡೋಕ್ಕಾಗೋದಿಲ್ಲ. आप विचार करो, इससे विचित्र बात कुछ हो सकती है कि ಒಬ್ಬ ವ್ಯಕ್ತಿ ಹತ್ರ ಕೋಟ್ಯಾಂತರ ಸಂಪತ್ತಿ ಇದೆ, ಆದ್ರೆ ನೋಡಕ್ಕೆ ಕಣ್ಣಿಲ್ಲ. उस संपत्ति को लेके क्या करोगे? ಒಬ್ಬ ವ್ಯಕ್ತಿ ಹತ್ರ ಕೋಟ್ಯಾಂತರ ಸಂಪತ್ತಿದೆ, ಆದ್ರೆ ಹೈಪರ್ ಲೆವೆಲ್ ಡಯಾಬಿಟೀಸ್ ಇದೆ, ಹೈಪರ್ ಲೆವೆಲ್ बीपी ಇದೆ, ಕುಚ್ಚು ಖಾ नहीं सकता. ಸಂಪತ್ತಿ ತಗೊಂಡು ಏನ್ ಮಾಡೋದಿದೆ? ಹಾಗೆ ಈ ವ್ಯಕ್ತಿ ಹತ್ರ ಸಾವಿರಾರು ವಸ್ತು ವ್ಯಕ್ತಿಗಳಿದ್ದಾರೆ, ಆದ್ರೆ ಆತ್ಮವಿದ್ಯೆ ಇಲ್ಲ. ಯಾವುದನ್ನು ಸದ್ಬಳಕೆ ಮಾಡೋಕ್ಕಾಗೋದಿಲ್ಲ. ಏನೇನಿದೆ ನಮ್ಮ ಹತ್ರ ಎಲ್ಲ ದುರುಪಯೋಗ, ಸದ್ಬಳಕೆ ಮಾಡೋಕ್ಕಾಗೋದಿಲ್ಲ. ಮೊದಲು ಏನು ಹೇಳಿದ್ರು? ಅರ್ಹಂತರ ಸಾನ್ನಿಧ್ಯಕ್ಕೆ ಬಾ. ಯಾಕೆ ಹೇಳಿದ್ರು? ಯಾಕಂದ್ರೆ ಅರ್ಹಂತರ ಉಪದೇಶ ಕೊಡ್ತಾರೆ. ಅರ್ಹಂತ ಮಾತ್ರ ಗುರು, ಯಾರು ಆತ್ಮವಿದ್ಯೆಯನ್ನ ಕಲಿಸ್ತಾರೆ. ಈ ಆತ್ಮವಿದ್ಯೆ ಅವ್ರ ಕೈ नहीं मिलेगा. ಸಂಸಾರದ ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ ಇದು. ಭೂಲ್ ಮೇ ಮತ್ ರಹ ಜಾನಾ ಕಿ ಅಲ್ಲಿ ಸಿಗತ್ತೆ, ಇಲ್ಲಿ ಸಿಗತ್ತೆ, ಅಲ್ಲಿ ಸಿಗತ್ತೆ. ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ, ಯಾವ ಕ್ಷೇತ್ರದಲ್ಲೂ ಸಿಗೋದಿಲ್ಲ. ಯಾರ ಅರ್ಹಂತರ ಸಾನ್ನಿಧ್ಯಕ್ಕೆ ಬರ್ತಾರೆ ಅವರಿಗೆ ಆತ್ಮವಿದ್ಯೆ ಸಿಗುತ್ತೆ. ಶಿಷ್ಯನು ಪ್ರಶ್ನೆ ಕೇಳದ. ಈಗ ಏನ್ ಪ್ರಶ್ನೆ ಕೇಳದ? ಇಲ್ಲಿವರೆಗೆ ಅರ್ಥ ಆಯ್ತು ಎಲ್ಲರಿಗೂ ಏನ್ ಹೇಳ್ತಿದ್ದಾರೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಸುಖ ಬೇಕಾಗಿದೆ, ಇದು ಮೂಲ ವಿಷಯ ಇದೆ. ಮತ್ತೆ ಸುಖ ಅಂದ್ರೆ ಏನು? ದುಃಖದಿಂದ ಮುಕ್ತಿ. ठीक है. ಈಗ ಸುಖ ಎಲ್ಲಿಂದ ಸಿಗುತ್ತೆ? ಹೇಳಿದ್ರು ಕರ್ಮನಾಶ್.
ಕರ್ಮನಾಶ ಯಾವುದರಿಂದ? ಕಿ ತಪ ಚಾರಿತ್ರ. ಚಾರಿತ್ರ ಯಾವುದರಿಂದ ಸಿಗುತ್ತೆ? ಕಿ ಸಮ್ಯಜ್ಞಾನದಿಂದ. ಸಮ್ಯಜ್ಞಾನ ಯಾವುದರಿಂದ ಸಿಗುತ್ತೆ? ಬಲೆ ಸ್ವಾಧ್ಯಾಯದಿಂದ. ಸ್ವಾಧ್ಯಾಯ ಹೆಂಗ್ ಮಾಡೋದು? हजार हंत परमिष्ट के शरण में है ना. तो ಮೂಲ ಎಲ್ಲಿಗೆ ಬಂತು? ಯಾರಿಗೆ ಅರ್ಹಂತರಂದ್ರೆ ವೀತರಾಗತೆಯಲ್ಲಿ ಶ್ರದ್ಧೆ ಇದೆ, ಸಮಭಾವದಲ್ಲಿ ಶ್ರದ್ಧೆ ಇದೆ, ಅವನು ಸ್ವಾಧ್ಯಾಯ ಮಾಡ್ಬೋದು. ಯಾರಿಗೆ ವೀತರಾಗತೆಯಲ್ಲೇ ಆಸಕ್ತಿ ಇಲ್ಲ, ಅರ್ಥ ಆಗ್ತಿದೆ ಏನಾದ್ರು? ಗ್ರಂಥ ಓದ್ತಾ ಇದೀವಿ 10 ವರ್ಷ 20 ವರ್ಷದಿಂದ, ವೀತರಾಗತೆ ಕಡೆ ಗಮನನೇ ಇಲ್ಲ, ಸ್ವಲ್ಪನೂ ರಾಗದ್ವೇಷದಿಂದ ಮುಕ್ತಿ ಆಗ್ತಾ ಇಲ್ಲ, ಸಮಭಾವ ಕಡೆಗೆ ಹೋಗುತ್ತಾ ಇಲ್ಲ. ಈ ಸ್ವಾಧ್ಯಾಯ ಹೇಗೊಂದ್ಸ ಸ್ವಾಧ್ಯಾಯ ಹುआ. तो ಸ್ವಾಧ್ಯಾಯ ಅಂದ್ರೆ ಯಾರಿಗೆ ವೀತರಾಗತೆ ತುಂಬಾ ಆಸಕ್ತಿ ಇದೆ, ಸಮಭಾವದಲ್ಲಿ ಯಾರಿಗೆ ಹಿತ ಅನ್ಸುತ್ತೆ, ಅವನಿಗೆ ಸ್ವಾಧ್ಯಾಯ ಇದೆ. ठीक है. तो ಈಗ ಮುಂದೆ ಶಿಷ್ಯ ಕೇಳ್ತಾನೆ, ಈ ಯಾವ ಧರ್ಮ ಇದೆ, ಈ ಯಾವ ಅರ್ಹಂತರ ಸಾನ್ನಿಧ್ಯ ಇದೆ, ಈ ಯಾವ ಸತ್ ಸುಖ ಇದೆ, ಈ ಯಾವ ಸ್ವಾಧ್ಯಾಯ ಇದೆ, ಇದೆಲ್ಲದರ ಪ್ರಾರಂಭ ಎಲ್ಲಿಂದ ಆಗುತ್ತೆ? ನಂಗೆ ಗೊತ್ತಾಯ್ತು ವೀತರಾಗುತ್ತೇನೆ ಧರ್ಮ ಇದೆ ಅಂತ. ನಾನು ಧರ್ಮದಲ್ಲಿ ಹೆಜ್ಜೆ ಇಡಬೇಕೀಗ, ಮೊದಲನೇ ಹೆಜ್ಜೆ ಇಡಬೇಕು, ಅಂಬೆಗಾಲು ಹಾಕಬೇಕು. ಎಲ್ಲಿಂದ ಧರ್ಮ ಪ್ರಾರಂಭ ಆಗುತ್ತೆ? ಮೊದಲನೇ ಹೆಜ್ಜೆ ಧರ್ಮದ್ದು. ಅದಕ್ಕೆ ಈ ಶ್ಲೋಕ ಬಂದಿದೆ. ಈಗ 9ನೇ ಶ್ಲೋಕ, 10ನೇ ಶ್ಲೋಕ. ಶ್ರದ್ಧಾನಂ ದ್ವಿವಿಧಂ ತ್ರಿಧಾ ದಶವಿಧಂ ಶ್ರದ್ಧಾನಂ ದ್ವಿವಿಧಂ ತ್ರಿಧಾ ದಶವಿಧಂ ಮೌಢ್ಯಾದ್ಯಪೋಢಂ ಸದಾ ಸಂವೇಗಾದಿ ವಿವರ್ಧಿತಂ ಭವಹರಂ ತ್ರಜ್ಞಾನ ಶುದ್ಧಿಪ್ರದಂ ನಿಶ್ಚಿನ್ವನ್ನವ ಸಪ್ತ ತತ್ವಮಚಲ ಪ್ರಾಸಾದಮಾರೋಹತಾಂ ಸೋಪಾನಂ ಪ್ರಥಮಂ ವಿನೇಯ ವಿದುಷಾಂ ಆದೇಯಮಾರಾಧನಾ. ಆದ್ಯೇಯಂ ಆರಾಧನಾ, ಆದ್ಯ ಆರಾಧನೆ ಮನೆ ಪ್ರಥಮ ಆರಾಧನೆ, ಧರ್ಮದ ಮೊದಲ ಆರಾಧನೆ. ಆತ್ಮಾನುಶಾಸನದ ಆಧಾರದಿಂದ ಇವತ್ತು ಧರ್ಮದ ಮೊದಲ ಆರಾಧನೆ ನಡೆಯೋದಿದೆ. ನಿಜವಾಗ್ಲೂ ನಾವು ನಡೆಸಿದ್ರೆ ಧರ್ಮದ ಮೊದಲ ಹೆಜ್ಜೆ ಇಡೋದಿದೆ, ಅಂಬೆಗಾಲ ಹಾಕೋದಿದೆ ಇವತ್ತು. ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. कैसे रखना धर्म में पहली सीढ़ी कैसे चढ़ना, ಎಲ್ಲಿಂದ ಪ್ರಾರಂಭ ಆಗುತ್ತೆ ಧರ್ಮ? ನಮಗನ್ಸುತ್ತೆ ನಮಗ್ ಗೊತ್ತಿಲ್ವೇನು, ಇಷ್ಟು ದಿನದಿಂದ ಧರ್ಮ ಮಾಡ್ಕೊಂಡ್ ಬಂದಿದ್ದೀವಿ, ಗೊತ್ತಿಲ್ವೇನು ನಮಗೆ? ಈಗ ಆಚಾರ್ಯರು ಹೇಳ್ತಾ ಇದ್ದಾರೆ, ಅದನ್ನ ಕೇಳಿದ್ಮೇಲೆ ನಾವೇ ನಿರ್ಣಯ ಮಾಡೋದು ಗೊತ್ತಿದೆಯೋ ಇಲ್ವೋ ಅಂತ. ಏನ್ ಹೇಳ್ತಿದ್ದಾರೆ? ಆದ್ಯಂ ಆರಾಧನಾ, ಮೊದಲ ಆರಾಧನೆ ಇದೆ. ಏನಿದೆ? ಶ್ರದ್ಧಾನಂ ದ್ವಿವಿಧಂ, ಶ್ರದ್ಧಾನ್ ದ್ವಿವಿಧಂ, 2 ಪ್ರಕಾರದ್ದಿದೆ. ಹೆಂಗಿದೆ ಅದು? ಮೌಢ್ಯಾದಿ ಅಪೋಢಂ, ಏನ
ಮೌಢ್ಯತೆಯಿಂದ ಅಪೋಢಂ ರಹಿತ ಇದೆ. ಯಾವುದು ಯಾವುದು ರಹಿತ ಇದೆ? ಮೌಢ್ಯತೆಯಿಂದ ಯಾವುದು ರಹಿತ ಇದೆ? ಶ್ರದ್ಧೆ, ಶುದ್ಧಾನ ಏನ. ಮತ್ತೆ ಹೆಂಗಿದೆ? ಸಂವೇಗಾದಿ ವಿವರ್ಧಿತಂ, ಸಂವೇಗ ಇತ್ಯಾದಿ ಗುಣಗಳನ್ನ ವೃದ್ಧಿಸುವಂಥದ್ದಿದೆ. ಏನು? ಶುದ್ಧೆ. ठीक है. ಭವಹರಂ, ಭವವನ್ನೇ ನಾಶ ಮಾಡುವಂಥದ್ದಿದೆ. ठीक है. ಆಮೇಲೆ ತ್ರಯ ಜ್ಞಾನ ಶುದ್ಧಿ ಪ್ರಧಂ, 3 ಪ್ರಕಾರದ ಜ್ಞಾನಗಳನ್ನ ಶುದ್ಧ ಮಾಡುತ್ತೆ. ಯಾರು ಯಾರು? ಶುದ್ಧೆ. ಭೂಲನಿ ಬೋಲ್ನ. ಯಾರು? ಶುದ್ಧೆ. ಆಮೇಲೆ ನವ ಸಪ್ತ ತತ್ವಂ ನಿಶ್ಚಿನ್ವನ್, 9 ಸಪ್ತ 7 ತತ್ವಗಳ ನಿರ್ಣಯ ಮಾಡಿಸುತ್ತೆ. ಯಾರು ಯಾರು? ಶ್ರದ್ಧೆ. ಆಮೇಲೆ ಇದೆಂಗಿದೆ? ದಶವಿಧಂ ಅಚಲ ಪ್ರಾಸಾದಂ, ಅಚಲ ಪ್ರಾಸಾದಂ. ಪ್ರಾಸಾದ ಮನೆ ಹೋತಾ ಹೈ ಅರಮನೆ. ಎಂತ ಅರಮನೆ? ಅಚಲ. ಅಚಲವಾದ ಯಾವ ದೊಡ್ಡ ಅರಮನೆ ಇದೆ ಅದನ್ನ ಆರೋಹತಾಂ, ಆರೋಹಣೆ ಮಾಡು, ಏರೋದು. ಅಚಲವಾದ ಅರಮನೆಯನ್ನ ಏರುವಂಥದ್ದು ಯಾರು? ಶುದ್ಧೆ. ಅಚಲ ಅರಮನೆ ಯಾವುದು? ಮುಕ್ತಿ. ಯಾವ ಮುಕ್ತಿ ಇದೆ ಅದು ಅಚಲ ಇದೆ. ಅದನ್ನ ಹತ್ತುವ ಶಕ್ತಿ ಯಾರಲ್ಲಿದೆ? ಶುದ್ಧೆ. ಅಚಲ ಪ್ರಾಸಾದಂ ಆರೋಹತಾಂ, ಅಚಲವಾದ ಪ್ರಾಸಾದವನ್ನ ಏರುವಂಥದ್ದಿದೆ. ಆಮೇಲೆ ಹೆಂಗಿದೆ? ವಿನೇಯ ವಿದುಷಾಂ, ವಿನೇಯ ವಿದುಷಾಂ, ವಿನಯವಂತರಾದ ಶಿಷ್ಯರಿಗೆ, ವಿನಯವಂತರಾದ ಶಿಷ್ಯರಿಗೆ ಪ್ರಥಮಂ ಸೋಪಾನಂ, ಮೊದಲ ಕ್ಯಾ ಸೋಪಾನ ಅಂದ್ರೆ? ಸೋಪಾನ ಅಂದ್ರೆ ಮೆಟ್ಟಿಲು. ಮೊದಲ ಮೆಟ್ಟಿಲಿದೆ ಯಾರಿಗೆ? ವಿನಯವಂತ ಶಿಷ್ಯರಿಗೆ. ಬರೀ ಶಿಷ್ಯರಿಗೆ ಹೇಳಿಲ್ಲ, ವಿನಯವಂತ. विनयवंत माने जाकर के पैर पड़ना विनय नहीं होता, या पैर धो के पानी पी लेना, क्या ಇದು ವಿನಯ ಅಲ್ಲ, ಇದು ಧೂರ್ತಪನ है, ये विनय नहीं होता। ये विनय माने होता है उस व्यक्ति की बातों को स्वीकार करना, ये विनय होता है। ಎಂತ ಆಶ್ಚರ್ಯದ ವಿಷಯ ಇದೆ, ನಾವು ಎಲ್ಲಿ ವಿನಯ ಅಂತ ಕರಿತೀವಿ, ವಿನಯದ ಹೆಸರಲ್ಲಿ ಎಲ್ಲ ಮಾಡ್ತೀವಿ, ಆದ್ರೆ ವ್ಯಕ್ತಿ ಏನು ಹೇಳ್ತಿದ್ದಾನೆ ಅದು ಮಾತ್ರ ಕೇಳೋದಿಲ್ಲ। ये धूर्तपना है कि विनय है, बोलो। ಇದು ನಮ್ಮ ಧೂರ್ತತೆ ಇದೆಯೋ विनय ಇದೆಯೋ? कि करना सब कुछ विनय के नाम पे, बात नहीं मानना, तो ये विनय हुआ। लेकिन ವಿನಯದ ಹೆಸರಲ್ಲಿ ಇದನ್ನೆಲ್ಲ ಯಾಕೆ ಕಲ್ತ್ಕೊಂಡ್ಬಿಟ್ಟಿದೀವಿ ನಾವು? ताकि विनय नहीं करना पड़े। विनय संपन्नता भावना, तो क्या करना? मैं ये नहीं कह रहा कि नमस्कार नहीं करना चाहिए, ನಮಸ್ಕಾರ ಅಂತೂ ಉಪದೇಶ ಸ್ವೀಕೃತಿಯ ಪ್ರತಿಫಲ ಇದೆ। ಲೇಕಿನ್ ಈ ಬಾಹ್ಯ ಕ್ರಿಯೆಗಳನ್ನೇ ಯಾರು ವಿನಯ ಅನ್ಕೊಂಡಿದ್ದಾನೆ ಅವನಲ್ಲಿ ತುಂಬಾ ಒಳಗಡೆ ಧೂರ್ತತೆ ಇದೆ। ಅವನು ಉಪದೇಶ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ। इसलिए विनय शब्द ತುಂಬಾ ಮಹತ್ವಪೂರ್ಣ ಇದೆ। ಯಾರು
ಸ್ವೀಕೃತಿ ಮಾಡಕ್ಕೆ ತಯಾರಿದ್ದಾನೆ ಅವನು ಮಾತ್ರ ವಿನಯ. ಇದನ್ನು ಬಿಟ್ಟು ವಿನಯದ ಹೆಸರಲ್ಲಿ ನಮಗೆಲ್ಲ ಗೊತ್ತಿದೆ. ಆ समाज में चल भी खूब रहा है, गुरु का पैर धो के पानी पी लो, ये विनय है. ಇದು ವಿನಯ ಇದೆ. क्यों पानी पियोगे? बोलो. ಇನ್ನೊಬ್ಬರ धूल पीने से बुद्धि आएगी या बुद्धि भ्रष्ट हुआ इसलिए पी रहे हो? बोलो. तो ये नहीं दे इधर अर्थ. भाई विनय का अर्थ ये सब नहीं होता. ನಿಶ್ಚಯ ವಿನಯ ನಿಯಮ ಸಾರದಲ್ಲಿ ಚರ್ಚೆ ಮಾಡ್ತಾರೆ. ನಿಶ್ಚಯ ವಿನಯ ಯಾವುದು? ಒಂದು ಯಾವ ನಿನ್ನ ಸ್ವಭಾವ ಸ್ವರೂಪ ಇದೆ ಅದನ್ನ ಬಿಟ್ಟು ಜೀವನದಲ್ಲಿ ಯಾವುದಕ್ಕೂ ಆದ್ಯತೆ ಇಲ್ಲ, ಅದನ್ನ ಬಿಟ್ಟು ಯಾವುದರಿಂದಲೂ ಬಂಧಿಸಲ್ಪಟ್ಟಿಲ್ಲ, ಅದನ್ನ ಬಿಟ್ಟು ಯಾರ ಮಾತು ಕೇಳೋದಿಲ್ಲ ಇವನು. ಅದಕ್ಕಂತಾರೆ ವಿನಯ್. ಯಾರ ಮಾತು ಕೇಳೋದಿಲ್ಲ ಅಂದ್ರೆ ಅವನ ಸಂಪೂರ್ಣ ಪ್ರವೃತ್ತಿ ಆತ್ಮಸ್ಥನಾಗಿ ಹೊರಡುತ್ತೆ. वो विनयವಂತ है. ಮತ್ತು ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲರ ಮಾತು ಕೇಳ್ತಾ ಇದ್ದಾನೆ ಅವನು. ಇದರ ಅರ್ಥ ಏನು? ವಿನಯವಂತ ಇದ್ದಾನೆ ಅವನು. ಇಲ್ಲಿ ತರಕಾರಿ ಮಾರಕ್ಕೆ ಕೂತಿದ್ರು, 5 ರೂಪಾಯಿಗೆ ದೊಡ್ಡ ಜಗಳ ನಡೀತಿ ಒಂದು. ಬೋಲೋ. ಮತ್ತು ಈಗ ಅಲ್ಲಿ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋದ, ಅಲ್ಲಿ ಒಂಚೂರು ಬಾಯಿಯಿಂದ ಯಾವ ಅಪಶಬ್ದಗಳು ಬರ್ತಾ ಇಲ್ಲ ಇವನಿಗೆ. ಇವನು ನೋಡಿದ್ರೆ ಕಿತ್ನ ಜೆಂಟಲ್ಮ್ಯಾನ್ है, ये जेंटलमैन अभी 5 रुपए के लिए झगड़ रहा था. तो ಅಲ್ಲಿಗೆ ಹೋಗಿ ಏನಾಯ್ತು? ಆ 5 ಸ್ಟಾರ್ ಹೋಟೆಲ್ಗೆ ಹೋದ್ಮೇಲೆ ಏನ್ ಬದಲಾಗೋಯ್ತು? ಈ ಜೆಂಟಲ್ಮ್ಯಾನ್ ಇವನಲ್ಲಿ ವಿನಯ ಇದೆ. ಯಾವ ವ್ಯಕ್ತಿಯನ್ನ ದಬಾಯಿಸಬಹುದು ಇವನ್ ಎಲ್ಲರನ್ನೂ ದಬಾಯಿಸ್ತಾನೆ. ಮತ್ತು ಯಾರ ಅಧಿಕಾರದಲ್ಲಿ ಸಂಪತ್ತಲ್ಲಿ ಇವನಕ್ಕಿಂತ ಜಾಸ್ತಿ ಕಾಣಿಸ್ತಾರೆ ಅಲ್ಲಿ ಇವನೇ ಬಗ್ಬಿಡ್ತಾನೆ. इसको विनय बोलते हैं. ये धूर्तता है हमारी. ಎಲ್ಲಿ ಸತ್ಯ ಇದೆ, ಎಲ್ಲಿ ಆತ್ಮಸ್ವರೂಪ ಇದೆ, ಅದರ ಸ್ವೀಕೃತಿ, ಅದರ ಅನುಮೋದನೆ, ಅದಕ್ಕೋಸ್ಕರ ಸಮರ್ಪಣೆ, ಅದು ವಿನಯ ಇದೆ. ಈ ಸತ್ಯವನ್ನ ಸ್ವರೂಪವನ್ನ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದು ಕೂಡ ಅವಾಗ ವಿನಯ ಆಗುತ್ತೆ. फिर उसको भी विनय कहा. और ಯಾರು ಈ ಸತ್ಯ ಆತ್ಮ ಸ್ವರೂಪದ ಸಾಧನೆನೇ ಮಾಡ್ತಾ ಇಲ್ಲ ಆದ್ರೂ ನಾವು ಅನುಮೋದನೆ ಮಾಡ್ತಾ ಇದ್ದೀವಿ. तो भाई किस बात का अनुमोदना कर रहे हो? ಇಲ್ಲಿ ಹೇಳ್ತಿದಾರಲ್ಲ, ಏನ್ ಹೇಳಿದ್ರು? ಮೌಢ್ಯ ಅಪೋಢಂ, ಇದರ ಚರ್ಚೆ ನಡೀತಾ ಇದೆ. ಇಲ್ಲ ಅಂದ್ರೆ ಗಮನ ಯಾರದ್ದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. दूसरी कुछ चर्चा नहीं चल रही, ಶ್ಲೋಕದ ಚರ್ಚೆ ನಡೀತಿದೆ. ಮೌಢ್ಯಂ ಅಪೋಢಂ. ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ ಅಂದ್ರೆ ಏನು? ಏನು? ನಂಬಿಕೆ, ವಿಶ್ವಾಸ. ಬೋಲು. ಇನ್ಯಾರಾದ್ರೂ ಹೇಳೋರಿದ್ರೆ ಶ್ರದ್ಧೆ ಅಂದ್ರೆ ಏನು? देखो, जिनवाಣಿಯಲ್ಲಿ ದರ್ಶನಕ್ಕೆ, ಸಮ್ಯಕ್ ದರ್ಶನಕ್ಕೆ ಶಬ್ದ ಏನು ಬಂತು? ಶುದ್ಧೆ, ಏನ? ಶುದ್ಧಾನ, ಈ ಶಬ್ದ ಇದೆ. ಇದರ ಅರ್ಥ ನಾವೇನ್ ಮಾಡಿದ್ವಿ? क्या इसका अर्थ क्या किया हमने? विश्वास, नंबिके. ये अर्थ कहां से निकाला बोलो?
विचार तो करना पड़ेगा ना, या जो चल रहा है ऐसे ही चलाएंगे? विचार तो करना पड़ेगा. ಶ್ರದ್ಧೆ ಶಬ್ದ ಇದೆ ತಾನೆ. तो ಶ್ರದ್ಧೆ ಶಬ್ದ ಸಾವಿರಾರು ವರ್ಷಗಳಿಂದ ಪ್ರಯಾಣ ಮಾಡಿಕೊಂಡು ಇವಾಗ ಇಲ್ಲಿ ಬಂದಿದೆ ಶ್ರದ್ಧೆ ಅನ್ನೋ ಶಬ್ದ. तो ಇವಾಗ ನಾವು ಶ್ರದ್ಧೆ ಅಂದ್ರೆ ಏನು ಅನ್ಕೊಂಡ್ಬಿಡ್ತೀವಿ? ವಿಶ್ವಾಸ, ನಂಬಿಕೆ. ಜಿನ್ವಾಣಿಯಲ್ಲಿ ವಿಶ್ವಾಸಕ್ಕೆ ಎಲ್ಲಕ್ಕಿಂತ ಕಡಿಮೆ ಸ್ಥಾನ ಕೊಟ್ಟಿದ್ದಾರೆ. ವಿಶ್ವಾಸಕ್ಕೆ ಯಾವ ಬೆಲೆನೂ ಇಲ್ಲ ಜಿನ್ವಾಣಿಯಲ್ಲಿ. क्या बात कर रहे हो आप? ವಿಶ್ವಾಸಕ್ಕೆ ಬೆಲೆ ಇದೆ ಜಿನ್ವಾಣಿಯಲ್ಲಿ. ವಿಶ್ವಾಸ ಮಾಡುವಂತಹ ವ್ಯಕ್ತಿಯಂತೂ ಮಹಾಜ್ಞಾನಿ ಇದ್ದಾನೆ, ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತು ನಾವು ಯಾವ ಧರ್ಮದ ಮೊದಲ ಹೆಜ್ಜೆ ಇತ್ತು ಅದನ್ನೇ ವಿಶ್ವಾಸ ಅಂತ ತಿಳ್ಕೊಂಡ್ಬಿಟ್ವಿ. अब ಶುರು ಹೋಗ, ಈಗ ಶುರು ಆಗುತ್ತೆ ಧರ್ಮ. ಶ್ರದ್ಧೆಯ ಅರ್ಥ ವಿಶ್ವಾಸ ಅಂತ ಎಲ್ಲಿಂದ ತಗೊಂಡ್ಬಂದ್ವಿ ನಾವು? ವಿಶ್ವಾಸ ಅಂತೂ ಯಾರಿಗೆ ಯಾವ್ದ್ರ ಮೇಲಾದ್ರೂ ಆಗ್ಬೋದು. मेरा विश्वास है कि 2 साल बाद दुनिया डूब जाएगी. ನಂಗೆ ವಿಶ್ವಾಸ ಇದೆ ನಾನು एग्जाम ಅಲ್ಲಿ ऑल इंडिया फर्स्ट रैंक ಬರ್ತೀನಿ. होगा तुम्हें विश्वास? कीमत क्या है तुम्हारे विश्वास की? ನಿನ್ನ ವಿಶ್ವಾಸಕ್ಕೆ ಬೆಲೆ ಎಷ್ಟಿದೆಯಪ್ಪ? ನಿನಗೆ ಏನೇನೋ ವಿಶ್ವಾಸ ಇದೆ. ಈ ಪ್ರಪಂಚದಲ್ಲಿ ಏನೇನು ಮೂರ್ಖತೆ ನಡೀತಾ ಇದೆ, ये सब मूर्खता इस विश्वास के वजह से चल रही है. तो सम्यक दर्शन ಯಾವುದೇ ವಿಶ್ವಾಸದ ವಿಷಯ ಅಲ್ಲ. ಏನು ಹೇಳ್ತಿದ್ದಾರೆ? ಮೂಢತಾ तो जानते हैं सब लोग, ಮೌಢ್ಯತೆ. ಸರ್ಕಾರನು ಮಾತಾಡ್ತಿದೆ ಇದರ ಬಗ್ಗೆ. तो ಮೌಢ್ಯತೆ ರಹಿತ ಇದೆ ಶ್ರದ್ಧೆ. ಇದರ ಅರ್ಥ ಏನು? ಮೌಢ್ಯತೆ ಅಂದ್ರೆ ವಿಶ್ವಾಸ. ಸುಲಭ ಏನ? ಮೌಢ್ಯತೆ ಅಂದ್ರೆ ಏನು? ಕೆಲ ಯಾರೋ ಹೇಳ್ತಾ ಇದ್ದಾರೆ ಇದು ಮಂತ್ರಿಸಿರೋ ಅಕ್ಷತೆ ಇದೆ. ಕ್ಯಾ? ಈ ಅಕ್ಷತೆ ಇದೆಯಲ್ಲ, ಇದು ಮಂತ್ರಿಸಿರೋ ಅಕ್ಷತೆ ಇದೆ. ये जिसके मुंह पर भी छिड़कोगे ना वो पागल हो जाएगा. ಇದನ್ನ ಎಲ್ಲೆಲ್ಲಿ ಹಾಕ್ತೀಯ ನೀನು, ಅವ್ರ ವ್ಯಾಪಾರ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಇದೇನಿದೆ? ವಿಶ್ವಾಸ ಇದೆ. तो ಅಂಗಡಿಗಳು ನಡೀತಾ ಇದೆ ತಾನೆ ವಿಶ್ವಾಸದ ಮೇಲೆ. अंधविश्वास और विश्वास क्या होता है? ವಿಶ್ವಾಸ ಶಬ್ದನೇ ಅಂಧತೆಯ ಪ್ರತೀಕ ಇದೆ. ಆದ್ರೆ ನಮ್ಮ ಹತ್ರ ಬೇರೆ ಶಬ್ದ ಇರೋದಿಲ್ಲ ಅಂತ ನಾವು 2 ವಿಭಾಗ ಮಾಡ್ತೀವಿ. ಆದ್ರೆ ಬಹುತೇಕವಾಗಿ ಯಾವಾಗ ವಿಶ್ವಾಸ ಶಬ್ದ ಬರುತ್ತೆ ಅದರ ಅರ್ಥ ಅಂಧವಿಶ್ವಾಸನೇ ಆಗಿರುತ್ತೆ. ಯಾಕಂದ್ರೆ ಎಲ್ಲಿ ವಿಚಾರ ಇಲ್ಲ ಅಲ್ಲಿ ವಿಶ್ವಾಸ ಇದೆ. ಈಗ 2 ವಿಷಯ ಇದೆ ಇಲ್ಲಿ. ದರ್ಶನ ಇದೆಯಲ್ಲ, ಶುದ್ಧೆ, ಇದಕ್ಕೆ ಜಿನ್ವಾಣಿಯಲ್ಲಿ ನಿರ್ವಿಕಲ್ಪ ಅಂತ ಹೇಳಿದ್ರು. ಸ್ವಲ್ಪ ಕಠಿಣ ಆಗುತ್ತೆ, ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ನಿರ್ವಿಕಲ್ಪ ಅಂದ್ರೆ ಏನು? ಕಿ ದರ್ಶನ ನಿರ್ವಿಕಲ್ಪ ಇರುತ್ತೆ, ಜ್ಞಾನ ಸವಿಕಲ್ಪ ಇರುತ್ತೆ. ದ್ರವ್ಯ ಸಂಗ್ರಹದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ಈ ದರ್ಶನ ಇದೆಯಲ್ಲ, ಇದು ವಿಚಾರದಿಂದ ರಹಿತ ಅವಸ್ಥೆ ಇದೆ. ಸಮ್ಯಕ್ ದರ್ಶನ ಇದರಲ್ಲಿ ವಿಚಾರ ಇಲ್ಲ, ಆದ್ರೆ ವಿಚಾರದಿಂದ ಉಂಟಾಗೋ ಅವಸ್ಥೆ ಇದೆ. ಶುದ್ಧೆ ಅಂದ್ರೆ ಪ್ರಪಂಚದ ಯಾವ ವಸ್ತುಗಳ ಹಂಗಲ್ಲೂ ಬದುಕ್ತಾ ಇಲ್ಲ. ಪ್ರಪಂಚದ ಯಾವ ವ್ಯಕ್ತಿ ವಸ್ತುಗಳ ಆಧಾರದಿಂದ ಇವನಿಲ್ಲ, ಡಿಪೆಂಡೆನ್ಸಿ ಇಲ್ಲ. ಅದಕ್ಕಂತಾರೆ शुद्धे. शुद्धे माने जो किसी से बंधा हुआ नहीं, वो शुद्ध है.
शुद्ध माने विश्वास नहीं होता. तत्वार्थ शुद्धानम सम्यक दर्शनम. तो तत्वार्थಗಳ ಬಗ್ಗೆ ವಿಶ್ವಾಸ ಇಡೋದು सम्यक दर्शन. तो सबको सम्यक दर्शन हो जाना चाहिए था. हो जाना चाहिए था ना. क्यों नहीं होता? ದರ್ಶನ ಶ್ರದ್ಧೆ ಅಂದ್ರೆ ಏನು? ದರ್ಶನ ಅಂದ್ರೆ ನಿರ್ವಿಕಲ್ಪ ಅವಸ್ಥೆ ಇದೆ, ಅದು ವಿಚಾರದಿಂದ ಉಂಟಾಗುತ್ತೆ. ಶುದ್ಧೆ ಅಂದ್ರೆ ಯಾವುದಕ್ಕೆ ಯಾವುದೇ ಸಂಬಂಧಗಳಿಲ್ಲ, ಅದು ಶುದ್ಧೆ ಇದೆ. ಇದನ್ನು ತಗೊಂಡ್ಬಂದು ಬಸ್ತಿಗಳಲ್ಲಿ ದೇವಾಲಯಗಳಲ್ಲಿ 4 ಜನ ಕಾಣಿಸ್ತಾ ಇದ್ರೆ ನಾವು ಶ್ರದ್ಧಾಳು ಶ್ರದ್ಧಾಳು ಅಂದ್ಬಿಡ್ತೀವಿ. श्रद्धालु क्या? श्रद्धालु है इसमें? श्रद्धालु नहीं, विश्वासी, अंधविश्वासी. ಆದ್ರೆ ಹಳೆ ಕಾಲಕ್ಕೆ ಏನ್ ನಡೀತಿತ್ತಲ್ಲ ಅದಕ್ಕೆಲ್ಲ ಅಂಧವಿಶ್ವಾಸ ಅಂತ ಕರಿತೀವಿ ತಾನೆ. ಕಿ ಬೆಕ್ಕ ಅಡ್ಡ ಹೋಗ್ತಾ ಇದೆ, ಅಂಧವಿಶ್ವಾಸ ಇದೆ. ಅಥವಾ ಅಮಾವಾಸ್ಯೆ ದಿನ ಅಶುಭ ಇದೆ, ಅಂಧವಿಶ್ವಾಸ ಇದೆ. ಇಲ್ಲ 4 ಜನ ಸೇರಿ ಹೋಮ ಹವನ ಮಾಡುತ್ತಿದ್ದಾರೆ, ಯಾದಕ್ಕೆ? ವಿಶ್ವಶಾಂತಿಗೆ. तो ಏನನ್ಬಿಡ್ತೀವಿ? ಅಂಧವಿಶ್ವಾಸ ಇದೆ. ಆದ್ರೆ ಇವತ್ತಿಗೆ ನಾವೇನು ಮಾಡ್ತಾ ಇದ್ದೀವಿ, ಇದಕ್ಕೆ ನಾವು ಅಂಧವಿಶ್ವಾಸ ಅಂತ ಕರೆಯೋದಿಲ್ಲ. ಇದಕ್ಕೇನನ್ಬಿಡ್ತೀವಿ? ಟ್ರೆಂಡ್. ಇದು ಟ್ರೆಂಡೇ, ಅಂಧವಿಶ್ವಾಸ ಅನ್ನೋದಿಲ್ಲ ನಾವು ಇದಕ್ಕೆ. ಇದು ಟ್ರೆಂಡ್ ಏತು. ಟ್ರೆಂಡ್ ಹೆಸರು ಹೇಳಿಬಿಟ್ಟು ನಾವು ಅದೇ ಅಂಧವಿಶ್ವಾಸ ಮಾಡ್ತಿದ್ದೀವಿ. ಪಡೆಯಲಿಕ್ಕೆ ಅಂಧವಿಶ್ವಾಸಿ, पढ़ा कितना है, PhD करी है, और ಏನ್ ಮಾಡ್ತಿದ್ದೀವಿ? ಉಪಗ್ರಹ ಹಾರಿಸ್ತಾ ಇದ್ದೀವಿ, ರಾಕೆಟ್ ಲಾಂಚ್ कर रहे हैं. और कब लॉन्च कर रहे हैं? मुहूर्त देख करके. ये अंधविश्वास नहीं है पढ़े लिखे? बोलो. ನಮ್ಮ ಇಸ್ರೋದಲ್ಲಿ ये साइंटिस्ट है ना, ये सब ये क्या कर रहे? उपग्रह ಯಾವತ್ತು ಹಾರಿಸೋದು? ಮುಹೂರ್ತ देख के. ये विज्ञानी है, क्योंकि इवರಿಗೆ फिजिक्स ಗೊತ್ತಿದೆ. अविद्या तो आती है, आत्मविद्या नहीं है, किसी ने सिखाया नहीं. बोलो, यही तो हालत है. ಆತ್ಮವಿದ್ಯೆ ಗೊತ್ತಿದೆ, ಗೊತ್ತಿಲ್ಲ, ಅವಿದ್ಯೆ ಮಾತ್ರ ಗೊತ್ತಿದೆ. तो ಹಿಂಗೆ ಆಗುತ್ತೆ ಅಂಧವಿಶ್ವಾಸಿ. ರಾಕೆಟ್ ತಯಾರಾಗಿ ಕುಂತಿದೆ, ಏನಕ್ಕೆ ವೇಟ್ ಮಾಡ್ತಿದ್ದಾರೆ? मुहूर्त बरली अंत. और नारियल भी फोड़ रहे, नींबू मिर्च भी लगाया हुआ है. देखा है ना सबने? देखा है कि नहीं देखा? ನೋಡಿದಿರ್ತಾನೆ ಎಲ್ಲರೂ. ರಫೇಲ್ ವಿಮಾನಕ್ಕೂ ನಿಂಬು ಮಿರ್ಚಿ ಹಾಕ್ಬಿಟ್ಟಿದೀವಿ ನಾವು. ಹಾಕಿದೀವೋ ಇಲ್ಲೋ ಕಾಣಿಸುತ್ತಾನೆ ಎಲ್ಲರಿಗೂ. ये क्या है? ये अंधविश्वास नहीं है. तो ಸಮಾಜಕ್ಕೆ ಆತ್ಮವಿದ್ಯೆ ಕೊಡದಿದ್ರೆ ಇದೇ ಆಗೋದು. ಸತತ 1000 ವರ್ಷಗಳಿಂದ ನಮ್ಮ ದೇಶದ ಯಾವ ಸ್ಥಿತಿಯಾಗಿದೆ, ಇದಕ್ಕೆ ಕಾರಣ ಯಾರು? अंधविश्वास. जब अंग्रेज वो स्टीम इंजन बना रहे थे ना, ये सांप उड़ा रहा था. ಬ್ರಿಟಿಷರು ಯಾವಾಗ ಸ್ಟೀಮ್ ಇಂಜಿನ್ ಮಾಡ್ತಿದ್ರು, ಇವನೇನ್ ಮಾಡ್ತಿದ್ದ? ये खेल रहा था अंधविश्वास का काम. बंदर और सांप ಇದೇ ಮಾಡ್ತಿದ್ದ ಇವನು. ದುರ್ಗತಿ ಭವಿಷ್ಯದಲ್ಲಿ ಏನಾಗೋದಿದೆ? ಈ ಸಾಂಸಾರಿಕ ಜೀವನ ಕೂಡ ಚೆನ್ನಾಗಿ ನಡೆಯೋದು ಯಾವಾಗ? ಅಂಧವಿಶ್ವಾಸ ಇಲ್ಲದೆ ಹೋದರೆ. नहीं ದೇಶದಂತೂ ಮಹಾದುರ್ಗತಿ ಆಗೋದಿದೆ. ನಮ್ಮ ಸ್ವಂತ ವ್ಯಕ್ತಿತ್ವ ಅಥವಾ ನಮ್ಮ ಕೌಟುಂಬಿಕ ಜೀವನ ಸುಧಾರಣೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಧರ್ಮದ ಮೊದಲನೇ ಹೆಜ್ಜೆನೆ ನಮಗೇನ್ ಕಲಿಸುತ್ತೆ? ಮೂಢತೆಯಿಂದ ರಹಿತ, ಮೌಢ್ಯತೆ ಇಲ್ಲ. ಪೂಜೆ ಹೆಂಗ್ ಮಾಡೋದು? ಅಚ್ಚ, ಮೊದಲು ಜಲ ಹಾಕೋದು, ಮೊದಲು ಚಂದನ ಹಾಕೋದು? बोलो क्या? पहले जल चढ़ाना कि चंदन चढ़ाना?
जल चढ़ाना ना, तो ये अंधविश्वास क्यों नहीं है बताओ. ನಾನು ಡಿಸಿಷನ್ ಕೊಡ್ತಾ ಇಲ್ಲ, ಕೇಳ್ತಾ ಇದ್ದೀನಿ. मेरा प्रश्न है सबसे, ये अंधविश्वास क्यों नहीं है बताओ. कोई कारण है? हाँ कारण है तो ठीक है ना. नहीं ಎಲ್ಲರೂ ಮೊದಲು ಜಲನೇ ಹಾಕ್ತಾರೆ, तो ಎಲ್ಲರೂ ಹಾಕ್ತಾರೆ, ನೀನು ಹಾಕ್ತಾ ಇದೀಯ, तो अंधविश्वास क्यों नहीं है ये. ಇದಕ್ಕೆ अंधविश्वास ಅಂತ ಯಾಕೆ ಕರೀಬಾರದು ನಾವು. प्रश्न ये है कि उत्तर है क्या आपके पास. बात को समझो तो सही. प्रश्न ये है कि पहले जल क्यों आना चाहिए, ये उत्तर है क्या आपके पास. नहीं है तो ये अंधविश्वास क्यों नहीं है. ಅರ್ಥ ಆಗ್ತಿದೆ ಇಲ್ಲ ಏನೋ ವಿಚಿತ್ರ ಅನ್ನಿಸ್ತಾ ಇದೆ. अर्थ ಆಗ್ತಿದೆ ತಾನೆ ಎಲ್ಲರಿಗೂ. दादाजी मंदिर आते थे तो मैं भी आ रहा हूं, तो ये धर्म है कि अंधविश्वास है. प्रश्न ಇದೆ ನಂದು, ನಾವು ಉತ್ತರ ಕೊಡ್ತಾ ಇಲ್ಲ. या तुम बैठ के कभी निर्णय भी किया था कि मुझे मंदिर जाना है, किया था तो ठीक है, और नहीं किया है तो ये अंधविश्वास क्यों नहीं है. बोल. शास्त्रों में लिखा है. तो शास्त्रों में लिखा भी है तो मान रहे तो अंधविश्वास क्यों नहीं है. तो निर्णय किया है क्या, यही तो पूछ रहा हूं मैं. ಆಪ್ತರ ಹೆಸರಿಂದ ನಾಳೆ ಇನ್ನೊಬ್ಬ ಬಂದು ಇನ್ನೊಂದು ಹೇಳ್ತಾನೆ. यही तो हुआ है ना. भक्तांबर के लिए 48 यंत्र बना दिया हमने. ಯಾರ ಹೆಸರಿಂದ ಮಾಡಿದ್ವಿ. ಮಾನತುಂಗಾಚಾರ್ಯ ಬರೆದಿದ್ರು. ಮಾನತುಂಗಾಚಾರ್ಯ ಯಂತ್ರ बनाने बोला था. ಆದ್ರೆ ಯಾರ ಹೆಸರಲ್ಲಿ ಮಾಡಿದ್ವಿ, ಮಾನತುಂಗಾಚಾರ್ಯ ಹೆಸರಲ್ಲಿ. ಯಾಕೆ ಮಾಡಿದ್ವಿ, ವಿಚಾರ ಮಾಡಿಲ್ಲ ಏನು. ಆಪ್ತ ವಚನ ಯಾರಿಗೆ, ಯಾರು ಆಪ್ತನ ನಿರ್ಣಯ ಮಾಡಿ, ಅದಕ್ಕೆ ಪದೇ ಪದೇ ಹೇಳಿದೆ ತಾನೆ ನಾನು, ಅರ್ಹಂತ ಮನೆ ವ್ಯಕ್ತಿ ನೈ ಹೋತಾ. ಯಾರಿಗೆ ಅರ್ಹಂತರಂದ್ರೆ ವ್ಯಕ್ತಿ ಅನ್ನಿಸ್ತಾ ಇದೆ ಅವ್ರು ಯಾವತ್ತೂ ಅರ್ಹಂತರ ಧ್ಯಾನನೇ ಮಾಡಿಲ್ಲ. ನೈ ಹುವಾನ पंचपरमेष्ठी को जानते ही नहीं हम. वीतरागते अर्थ ಆಗ್ಲಿಲ್ವಲ್ಲ ಬೈ. ಸಮಭಾವ ಸಮಾಧಿಸ್ಥ ಅರ್ಥ ಆಗಿದ್ದಿದ್ರೆ ಇದನ್ನ ಯಾಕೆ ಮಾಡ್ತಿದ್ವಿ ನಾವು. ಮೊದಲು ರೊಟ್ಟಿ ತಿನ್ನೋದು, ಆಮೇಲೆ ಅನ್ನ ತಿನ್ನೋದು. क्यों बताओ, बताओ तो सही. बताओ तो सही, क्यों करना है ऐसा. अंधविश्वास क्यों नहीं है ये सब बताओ. ಬೆಳಿಗ್ಗೆ ತಿಂಡಿ ಮಾಡ್ಬೇಕು, ಆಮೇಲೆ ಊಟ ಮಾಡ್ಬೇಕು. ऐसे तो करते हैं ना सब लोग. ಮದುವೆ ಹೆಂಗ್ ಮಾಡೋದು, ಎಲ್ಲರೂ ಹೆಂಗ್ ಮಾಡ್ತಾರೆ. ಪಹला प्रश्न अब बताओ ना, ಮದುವೆ ಹೆಂಗ್ ಮಾಡೋದು, ಇದಕ್ಕೆ ಉತ್ತರ ಏನು ಹೇಗೆ ನೀವೇ ಬೋಲೋ. ಕೇಳಿದ ತಕ್ಷಣನೇ ಏನು ಪ್ರಶ್ನೆ ಬರುತ್ತೆ, ಎಲ್ಲರೂ ಹೆಂಗ್ ಮಾಡ್ತಾರೆ. तो ये अंधविश्वास क्यों नहीं है बताओ तो सही. ಇದಕ್ಕೆ ಅಂಧವಿಶ್ವಾಸ ಅಂತ ಯಾಕೆ ಕರಿಬಾರದು ನಾವು. ಎಲ್ಲಾನು ಅಂಧವಿಶ್ವಾಸ ನಾವು ಮಾತಾಡೋದು. ನಂತೆ ನಾನು ನಿರ್ಣಯ ಎಲ್ಲಿವರೆಗೂ ಆಗಲ್ಲ, ಅಲ್ಲಿ ಎಲ್ಲದೂ ಅಂಧವಿಶ್ವಾಸ. जब तक आत्मविद्या नहीं है ಅಥವಾ ಎಲ್ಲಿವರೆಗೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲಾದ್ರೂ ಇವನ ಅವಲಂಬನೆ ಇದೆ, ಇವನು ಅಂಧವಿಶ್ವಾಸಿ ಇದ್ದಾನೆ. डिपेंडेंसी जब तक है ये अंधविश्वासी है. यही तो है जिन धर्म
ಇದು ಮೊದಲನೇ ಸೋಪಾನ ಇದೆ. ಇದನ್ನ ಹತ್ತಲಿಲ್ಲ ಅಂದ್ರೆ ನಾವು ಎಲ್ಲೂ ಹೋಗೋದಿಲ್ಲ, ರಾಂಗ್ डायरेक्शन. वो गाड़ी कहीं नहीं पहुंचेगी, घूमती रहेगी वो. उसको बोलते हैं वृत्ति. वृत्ति माने कषाय, वो घूमती रहती है, वो कहीं पहुंचती नहीं. ಅದಕ್ಕೇನಂತ ಕರೆದಿದ್ದಾರೆ? ವೃತ್ತಿ. तो ಹಿಂದೆ ಶಬ್ದ ಬಂದಿತ್ತು ಸದ್ವೃತ್ತಿ. तो ವೃತ್ತಿ ಅಂದ್ರೆ ಕಷಾಯ, ಇದು ಸುತ್ತುತ್ತಾ ಇರುತ್ತೆ, ಈ ಗಾಡಿ ಎಲ್ಲೂ ಹೋಗೋದಿಲ್ಲ. तो ಮೊದಲನೆಯ ಕಂಡೀಷನ್ ಇದೆ ಧರ್ಮ ಮಾಡಲಿಕ್ಕೆ, ಮೌಢ್ಯತೆಯಿಂದ ರಹಿತ, ವಿಶ್ವಾಸದಿಂದ ರಹಿತ. ಅಚ್ಚಾ, 60ನೇ ವರ್ಷಕ್ಕೆ ರಿಟೈರ್ಡ್ ಆಗೋದಿರುತ್ತೆ. ಯಾಕೆ ರಿಟೈರ್ಡ್ ಆಗೋದಿರುತ್ತೆ? ये अंधविश्वास क्यों नहीं है बताओ तो. 60 ವರ್ಷಕ್ಕೆ ರಿಟೈರ್ಡ್ ಆಗಬೇಕು. ಯಾಕಾಗಬೇಕು? ಇದು अंधविश्वास ಯಾಕಿಲ್ಲ? कुछ तो हम करते हैं ना, इन सांसारिक विषयों में भी कहां पूछते हैं हम? पूछते ही नहीं. तो ವಿಚಾರಣೆ ಮಾಡೋದಿಲ್ಲ ಅಂದಮೇಲೆ ನಿಂಗೆ ಹೆಸರು ಯಾಕೆ ಬೇಕು? मॉडल नंबर बताओ अपना. क्योंकि जो विचार नहीं करता उसको मशीन बोलते हैं. तो किसी को अपना नाम नहीं बताओ, मॉडल नंबर बताओ, और अपना कॉन्फ़िगरेशन साथ में लेके चलो. कहीं पर भी रिचार्ज कर दो. जरूरत क्या है? सोचना ही नहीं है भाई. ಯಾವ್ದಕ್ಕೆ ನಾವು ಧರ್ಮ ಅಂತ ಹೇಳ್ಬಿಟ್ಟಿದೀವಿ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ. ಧರ್ಮ ತುಂಬಾ ಸರಳ, ಸಹಜ, ಜೀವನವನ್ನ ಉನ್ನತಕ್ಕೇರಿಸುವಂತಹ ಒಂದು ಅತ್ಯಂತ ಉಪಕಾರಿ ಮಾಧ್ಯಮ ಇದೆ. उसको क्या बना दिया हम लोगों ने? ಜಿನ್ವಾನಿಯಲ್ಲಿ ಧರ್ಮ ಅನ್ನೋ ಹೆಸರು ಎಲ್ಲೂ ಕೂಡ ಮತ ಸಂಪ್ರದಾಯದ ಅರ್ಥದಲ್ಲಿ ಎಲ್ಲೂ ಬಂದಿಲ್ಲ. कहीं पर भी नहीं लिखा मत ಸಂಪ್ರದಾಯ ಕಮ್ಯುನಿಟಿ, ಎಲ್ಲೂ ಬರ್ದಿಲ್ಲ ಜಿನ್ವಾನಿಯಲ್ಲಿ ಧರ್ಮದ ಹೆಸರು. ಹೊರಗಡೆ ಹೆಂಗ ಪ್ರಶ್ನೆ ಕೇಳ್ತೀವಿ ಹಂಗ ಧರ್ಮದಲ್ಲಂತೂ ಪ್ರಶ್ನೆನೂ ಕೇಳೋದಿಲ್ಲ ನಾವು. ಆ ಕಾರಣದಿಂದನೇ अंधविश्वास ಮತ್ತಷ್ಟು ಜಾಸ್ತಿ ಆಗುತ್ತೆ. क्योंकि बाहर तो ठीक है थोड़ा प्रश्न भी पूछ लेते हैं, धर्मदल बंद तक पूछना नहीं होता ना, मानना होता है. क्यों मानना होता है भाई? जब ಅರ್ಹಂತರು ಹೇಳ್ತಾ ಇಲ್ಲ, ಆಚಾರ್ಯರು ಹೇಳ್ತಾ ಇಲ್ಲ ನೀನ್ ಕಣ್ಣು ಮುಚ್ಚಿ ಸ್ವೀಕಾರ ಮಾಡು ಅಂತ, तुम क्यों बोल रहे हो? तुम बोल रहे इसका मतलब तुम्हारा कोई दुकान खोल रखा है. ಅರ್ಹಂತರು ಹೇಳಲಿಲ್ಲ, ಆಚಾರ್ಯರು ಋಷಿ ಮುನಿಗಳು ಹೇಳಲಿಲ್ಲ, ಆದ್ರೆ ಇವ್ರು ಬಂದು ಹೇಳುತ್ತಿದ್ದಾರೆ. ಇದರ ಅರ್ಥ ಏನು? ಯಾವುದೋ ಸ್ವಾರ್ಥ ಇದೆ, ಯಾವುದೋ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾರೆ, ಇಸ್ಲಿಯೇ तो बोल रहे. ಇಲ್ಲ ಅಂದ್ರೆ ಯಾಕೆ ಹೇಳ್ತಿದ್ರು? पढ़ो सच्चे मन से जिनवानी तो पढ़ो, वहां कहीं नहीं लिखा. तो ಇದೇನ ನಮ್ಮ ಜಿನ ಧರ್ಮದಲ್ಲಿ ಇಷ್ಟು ಅಂಧವಿಶ್ವಾಸ ಬಂದಿದೆಯಲ್ಲ, ಇದಕ್ಕೆ ಕಾರಣ ಏನು ಬೈ? ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ, ಹೊರಗಡೆ ವಿಷಯಗಳಲ್ಲಿ ಒಂದು ಘಟನೆ ಯಾರ ಜೊತೆಗೆ ನಡೆಯುತ್ತೆ ಅದು ಎಲ್ಲರ ಜೊತೆಗೂ ನಡೆಯುತ್ತೆ. ಈ ನಿಯಮ है भाई. सोडियम पर पानी डालोगे तो विस्फोट होगा, है ना? तो ನಾನು ಹಾಕಿದ್ರೆ ವಿಸ್ಫೋಟ ಆಗುತ್ತೆ, ನೀವು ಹಾಕಿದ್ರೆ ಆಗುತ್ತೆ ತಾನೆ? ನಾಯಿ ಬಂದು ಹಾಕಿದ್ರೆ ತಪ್ಪಿ ಹೋಗೋಣ. तो ಇದಕ್ಕೆ ನಾವು ಭೌತಿಕ ವಿಜ್ಞಾನ ಅಂತ ಕರಿತೀವಿ. ಇಲ್ಲಿ ಉತ್ತರ ಇದೆ. ಒಂದು ಯಾರ ಜೊತೆಗೆ ನಡೀತಿದೆ ಅದು ಎಲ್ಲರ ಜೊತೆಗೂ ನಡೆಯುತ್ತೆ. ಅಧ್ಯಾತ್ಮದಲ್ಲಿ ಹಂಗಿಲ್ಲ.
ಈ ಅನುಭವ ಅನ್ನೋ ಶಬ್ದ ಬರುತ್ತಲ್ಲ, ತುಂಬಾ ಸಾವಧಾನ ಆಗ್ಬಿಡ್ಬೇಕು. ಬನ್ನಿ ಅತ್ಯಂತ ಅದ್ಭುತ ಅನುಭೂತಿಯನ್ನ ಮಾಡಿ ನಮ್ಮ ಸಭೆಯಲ್ಲಿ. ಯಾವ ಅನುಭೂತಿ? 4 ಜನ ಬಂದು ಹೇಳಿದ್ರು ನಂಗೆ ಇಂಥ ಅನುಭೂತಿ ಆಯ್ತು ಅಂತ. 5ನೇವನಿಗೆ ಡೌಟ್ ಇದೆ, ನಂಗೆ ಆಗಿಲ್ಲ ಅಂತ ನಾ ಹೆಂಗೆ ಹೇಳಿ? तू भी बोल देता मुझे भी हो गया. पंच कल्याण में क्या चलता है? ये अनुभूति. तो अनुभूति यार्यारिगाಯ್ತು? किस किस को हुआ अनुभूति? हुआ क्या? तो नहीं हुआ तो भाई इतना तो प्रामाणिक होना पड़ेगा ना. धर्म करना है तो बोलो कि नहीं हुआ. ಇದೇನು ಅನುಭೂತಿ? ಏನು ಅನುಭೂತಿ ಆಯ್ತು ನಿನಗೆ? ಜಿನ್ವಾನಿ ಹೇಳುತ್ತೆ ಅಂತಿಮ ಸತ್ಯ ಆತ್ಮ ಸ್ವಭಾವ ಇದೆ, ಅದನ್ನು ಬಿಟ್ಟು ಎಲ್ಲಾನು ವೆರಿಫೈ ಮಾಡಬಹುದು ನೀನು. ಕುರುಡನಾಗಿ ಯಾವುದ್ರ ಬಗ್ಗೆ ವಿಶ್ವಾಸ ಮಾಡ್ತಿದೀವಿ ನಾವು? ಹೆಣ್ಣು ಮಗಳು ಮದುವೆ ಆಯಿತು, ಎಲ್ಲಿ ಕಳಿಸ್ಬೇಕು? गंडन मनेगे. बोले ये अंधविश्वास क्यों नहीं है? बताओ तो, क्यों नहीं है अंधविश्वास? जिन्होंने में लिखा मदुवे गंडन मने कಳಿಸಬೇಕು ಅಂತ. तो ये अंधविश्वास क्यों नहीं है? देखो, धार्मिक व्यक्ति ಎಲ್ಲ ಬಂಧನಗಳಿಂದ ಮುಕ್ತ ಆಗ್ತಾನೆ, ಅವಾಗಲೇ ಅವನಿಗೆ सम्यक दृष्टि ಅನ್ನೋದು. उसी को शुद्धा बोलते हैं. जो किसी से बंधता नहीं वो सम्यक दृष्टि. ಕನಿಷ್ಠ ಪಕ್ಷ ವೈಚಾರಿಕವಾಗಿ ಮತ್ತು ಅನೇಕ ವಿಷಯಗಳಿಂದ ಬಂಧನಕ್ಕೊಳಪಟ್ಟಿದ್ದಾನೆ. वो कहाँ का सम्यक दृष्टि? वो स्वयं ही बंधन में नहीं. हम न तो विचारवादी है न अविचारवादी है, हम बस समाजवादी है. ಸಮಾಜ ಏನ್ ಹೇಳುತ್ತೆ ನಾವು ಮುಂದೆ ಹೇಳಾಡಿಸ್ತೀವಿ. ಈ ಧರ್ಮ ಇದೆ. ಇದು ಹೆಂಗ್ ಧರ್ಮ ಆಗುತ್ತೆ? तो ಅನೇಕ ಪ್ರಕಾರದ ತಂತ್ರ ಮಂತ್ರಗಳಂತೂ ಅಂಧವಿಶ್ವಾಸ ಇದ್ದೇ ಇದೆ. ಆದ್ರೆ ದಿನನಿತ್ಯ ನಾವು ಏನು ಮಾಡ್ತಾ ಇದ್ದೀವಿ, ಅದರಲ್ಲೂ ಸಾಕಷ್ಟು ಅಂಧವಿಶ್ವಾಸ ತುಂಬಿದೆ. ನೋಡ್ಬೇಕದನ್ನ ನಾವು. ಅಚ್ಚ ಇವನು ತುಂಬಾ ಬುದ್ಧಿವಂತ ಇದ್ದಾನೆ, तो ಏನ್ ಮಾಡ್ತಾನೆ ಹುಡುಗ? इंजीनियरिंग करेगा और क्या करेगा? नहीं तो MBBS करेगा. ये अंधविश्वास क्यों नहीं है? अच्छा, ಇವ್ರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, तो ಏನ್ ಮಾಡೋದು? ಮಾಡಲಿಂಗ್. ये अंधविश्वास क्यों नहीं है? ನೋಡಕ್ ಚೆನ್ನಾಗಿದ್ದಾರೆ, ಮಾಡಲಿಂಗ್ ಮಾಡಬೇಕು. ಬುದ್ಧಿ ಜಾಸ್ತಿ ಇದೆ, ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲ MBBS ಮಾಡಬೇಕು. ಇದು अंधविश्वास क्यों नहीं है? बताओ तो. यही तो करना होता है ना. व्यवहार धर्म होता क्या है? अभी चर्चा करेंगे हम, आगे आएगा विषय. व्यवहार होता क्या है? यही करना क्यों होता है? यदि उत्तर पता है तो ठीक है. ಕಷ್ಟ ಆಗುತ್ತಿದೆ ಅಲ್ವಾ ಎಲ್ಲರಿಗೂ? ಗೊತ್ತಿದೆ ನನಗೆ, ತುಂಬಾ ಕಷ್ಟ ಆಗ್ತಾ ಇದೆ. इसीलिए प्रारंभ में आचार्य ने बोला था, याद है कि नहीं याद है सबको? दुख आगत्य जिनवाणी ओदಕ್ಕೆ कहा था कि नहीं कहा था? याद है सबको कि भूल गए? उसको ಅದಕ್ಕೆ ಓದೋದು ಅನ್ನೋದಿಲ್ವಲ್ಲ. पढ़ना माने मानना. श्रवण से समाधि पढ़ा था ना हमने. तो ಯಾವ ಈ ಜಿನ ವಚನಗಳ ಸ್ವೀಕೃತಿ ಇದೆ, ಇದು ಇವನಿಗೆ ಕಷ್ಟ ಆಗೋದಿದೆ. ಅದನ್ನು ಮೊದಲೇ ಹೇಳಿದ್ದಾರೆ ಆಚಾರ್ಯರು.
ಕಷ್ಟ ಅಂದ್ರೆ ಅದು ಯಥಾರ್ಥವಾಗಿ ಓದಿ ನಮಗೆ ಅದು ಹಿಡಿಯಕ್ಕೆ ಆಗ್ತಾ ಇರೋದು ದುಃಖ ಆಗ್ತಾ ಇದೆ. वो दुख तो अच्छा है. ಆ ದುಃಖ ಯಾಕಂದ್ರೆ ಅದು ಸಮ್ಯಕ್ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. वो दुख तो अच्छा है. आचार्य यही बोल रहे हैं, इस दुख को सहो. ಕಷ್ಟ ಆಗುತ್ತಿದೆ ಅಲ್ವಾ ಎಲ್ಲರಿಗೂ ಈ ತರ ಪ್ರಶ್ನೆ ಕೇಳುತ್ತೆ. आचार्य शब्दಗಳನ್ನು आत्मानुभूति सम्यक दर्शन बोलते जाओ, किसी को कोई दिक्कत नहीं है, ಯಾರಿಗೇನು ಕಷ್ಟ ಆಗೋದಿಲ್ಲ. हाँ आज तो साध्य बहुत मजा आया. क्यों मजा आया? आज का आनंद. और ನಾವೇನ್ ಮಾಡ್ತಿದೀವಿ ಅದರಲ್ಲಿ ಪ್ರಶ್ನೆಗಳು ಶುರು ಆಗ್ಬಿಟ್ರೆ ಇವಾಗ ನೆಕ್ಸ್ಟ್ ವಾರ ಬರೋದು ಬೇಡ, ಇಲ್ಲಿ ಸ್ವಾಧ್ಯಾಯ ಅಂದಿದ್ವು ಕ್ಲಾಸ್ ತಗೋತಾ ಇದಾರೆ. ಯಾರು ತನ್ನ ಮಾನ್ಯತೆಗಳ ವಿರುದ್ಧ ನಿಲ್ಲಕ್ಕೆ ಧೈರ್ಯ ಇಲ್ಲ ಅವನಿಗೆ ಧರ್ಮದಲ್ಲಿ ಪ್ರವೇಶ ಇಲ್ಲ, ಅವನಿಗೆ ಸಾಮರ್ಥ್ಯನೇ ಇಲ್ಲ. ಡರ್ಬೋಕೆ ಬಿಲ್ಕುಲ್. डरा हुआ, सहमा हुआ, स्वार्थी, बिल्कुल दरिद्र दयनीय ಸ್ಥಿತಿ ಇದೆ ಒಂದು. ಇಂಥ दयनीय ಮನುಷ್ಯನಿಗೆ ಧರ್ಮದಲ್ಲಿ ಪ್ರವೇಶ ಇದೆ. धर्म तो उन्नत व्यक्तियों की काम है. तो ನಮ್ಮ ಮಾನ್ಯತೆಗಳ ವಿರುದ್ಧ ನಿಲ್ಲಕ್ಕೆ ತಯಾರಿರ್ಬೇಕು ನಾವು, ಅದು ಮೊದಲ ಹೆಜ್ಜೆ ಇದೆ. ಮೊನ್ನೆ ಕಟಿಂಗ್ ಮಾಡಕ್ ಹೋಗಿದ್ದೆ ನಾನು. ಒಬ್ಬ ವ್ಯಕ್ತಿ ಬಂದ, ಟವಲ್ ತಗೊಂಬಂದಿದ್ದ ನಾನು. ಏನಕ್ಕೆ? ಏನಿದೆ ಅದು? ಕೂದ್ಲು, ಗಡ್ಡ, ಮೀಸೆ ಏನೇನ್ ಕಟ್ ಮಾಡ್ತೀರಿ ಎಲ್ಲ ತಂದು ಇದಕ್ಕೆ ಹಾಕಿ. ಕ್ಯೂ? ಪತಾನೆ ಯಾರು ಕೊಳ್ಳೆಗಾಲಕ್ಕೆ ತಗೊಂಡೋಗ್ಬಿಟ್ರೆ ಬತಾವ್. ಒಂದು ಕೂದಲು ಬಿಡಂಗಿಲ್ಲ ಎಲ್ಲೋ, ಒಂದು ಕೂದಲಿದ್ರೆ ಏನಾದ್ರೂ ಆಗ್ಬಿಡ್ಬೋದು. ಇದು 21ನೇ ಶತಮಾನ ನಡೀತಾ ಇದೆ, ನಮಗೆ ವ್ಯಾವಹಾರಿಕ ಜ್ಞಾನನೂ ಇಲ್ಲ, ಧರ್ಮ ಅಂತೂ ದೂರ ಉಳಿತು. ಹೆಜ್ಜೆ ಹೆಜ್ಜೆಗೂ ಈಗಲೂ ಸರ್ಕಲ್ ಅಲ್ಲಿ ನಿಂಬು ಮಿರ್ಚಿದು ಮಿಲ್ತಾ. ಮೊಟ್ಟೆ ಹೊಡೆಯವರಂತೂ ಇನ್ನೂ ಮಹಾಜ್ಞಾನಿಗಳಿದ್ದಾರೆ. और ये सब अनपढ़ नहीं है. ಇವ್ರು ಯಾರು ಅಶಿಕ್ಷಿತರಲ್ಲ, ಇವರು पढ़े लिखे गंवार है सब. क्योंकि ನಮ್ಮ ಶಿಕ್ಷಣದಲ್ಲಿ ಎಲ್ಲಿಯೂ ಕೂಡ ಆತ್ಮವಿದ್ಯೆಗೆ ಅವಕಾಶ ಇಲ್ಲ. ನಾವೆಲ್ಲ ಗುಲಾಮರನ್ನ ತಯಾರು ಮಾಡ್ತಾ ಇದ್ದೀವಿ. ಸ್ವತಂತ್ರತ ಜೀವನ, ಭೋಗರಹಿತ ಉನ್ನತ ಜೀವನ, ಸಹಜ ಸ್ವಾಭಾವಿಕ ಜೀವನ, ಸರಳ ಜೀವನ, ಇದ್ಯಾವುದು ಗೊತ್ತೇ ಇಲ್ಲ ನಮಗೆ. ಆ ಪ್ರಾಣಿಗಳಲ್ಲಿ ನಮ್ಮಲ್ಲಿ ಏನು ವ್ಯತ್ಯಾಸ ಇದೆ? ಪ್ರಾಣಿಗಳಲ್ಲಿ ನಮ್ಮಲ್ಲಿ ಒಂದೇ ಒಂದು ವ್ಯತ್ಯಾಸ ಇದೆ. ಏನು? चेतना, ज्ञान, विचार. वो नहीं करना तो छोड़ दो. कपड़े भी क्यों पहनते हो? जानवर वो भी नहीं पहनता, छोड़ दो. विचार ही नहीं करना है, जानवर जैसे ही काम करना है, तो क्या अर्थ है? तो ಇದೆಲ್ಲ ಯಾವ ಅಂಧವಿಶ್ವಾಸಗಳ ಅಂಗಡಿಗಳು ನಡೀತಾ ಇದೆಯಲ್ಲ, ಇದೆಲ್ಲ ಯಾಕೆ ನಡೀತಾ ಇದೆ? ಯಾಕಂದ್ರೆ ನಾವು ಪ್ರಶ್ನೆ ಕೇಳಲಿಕ್ಕೆ ತಯಾರಿಲ್ಲ. ಅಥವಾ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ದೊಡ್ಡ ತರ್ಕ ಏನಿದೆ? ಇದೆಲ್ಲ ಅನುಭವದ ವಿಷಯ ಇದೆ, ನಿಮಗೇನು ಗೊತ್ತಾಗುತ್ತೆ? ಇತ್ತೀಚೆಗಂತೂ ನನಗೆ ಇದನ್ನೇ ಹೇಳ್ತವ್ರು ಸುಮಾರು ಜನ. ये शास्त्री जी ठीक है, विचारवादी है, ठीक है,
ಶಾಸ್ತ್ರಗಳನ್ನು ಓದಿದ್ದಾರೆ, ठीक है, लेकिन ये धार्मिक नहीं है, क्योंकि धार्मिक वो होता है ना जो बिल्कुल कपड़े वपड़े बदल करके 24 घंटा कुर्ता पैजामा में या धोती दुपट्टे में रहता है, वो टी शर्ट नहीं पहनता, बिल्कुल वो धार्मिक है। वो सबको नमस्कार नमस्कार करता रहता है, वो धार्मिक है। अच्छा, ब्रह्मचारिಗಳಿಗೆ ಯಾವ ವೇಷ ಇರುತ್ತೆ? कैसे पता किसी को देख के वो ब्रह्मचारी है कि नहीं है? कैसे पता? कैसे पता बोलो? नहीं पता ना, क्योंकि ಐಡೆಂಟಿಫಿಕೇಶನ್ ಏನ್ ಮಾಡ್ಬಿಟ್ಟಿದೀವಿ, ಬಾಂಡ್ಲಿ ಆಗಿರ್ಬೇಕು, ಕೂದಲಿರಬಾರದು, ವೈಟ್ ಬಟ್ಟೆ ಹಾಕೊಂಡಿರ್ಬೇಕು, ಕಲರ್ ಬಟ್ಟೆ ಹಾಕೊಂಡಿದ್ರೆ ये अंधविश्वास क्यों नहीं है? बताओ ना. ಏನ್ ಮಾಡ್ತಿದೀವಿ ನಾವು? ಮತ್ತೆ ಹೇಳ್ತೀವಿ ಧರ್ಮದ ಕಡೆಗೆ ಯಾರು ಬರೋದಿಲ್ಲ. ಕ್ಯೂ ಆಯಂಗೆ ಬೋಲು? ಹೊರಗಡೆಯ ವೇಷ ನೋಡಿ ಧರ್ಮದ ಗುರುತನ್ನ ನಾವು ಗುರುತಿಸ್ತಾ ಇದ್ದೀವಿ. ಹೆಂಗಾಗುತ್ತೆ? ಧರ್ಮ ತುಂಬಾ ಸರಳ ಸ್ವಾಭಾವಿಕ ವ್ಯಕ್ತಿಗತ ವಿಷಯ ಇದೆ. ಯಾರಿಗೆ ಎಷ್ಟು ಬಂಧನಗಳು ಕಡಿಮೆ ಇದೆ ಅವನು ಅಷ್ಟು ಮುಕ್ತ ಇದ್ದಾನೆ, ಅಷ್ಟು ಧಾರ್ಮಿಕ ಇದ್ದಾನೆ. इतनी सीधी सरल उन्नत बात हमको समझ नहीं आती. ಯಾರಿಗೆ ಎಷ್ಟು ಬಂಧನಗಳು ಕಡಿಮೆ ಇದೆ ಅವನಷ್ಟು ಧಾರ್ಮಿಕ ಇದ್ದಾನೆ. बंधन 1000 ओढ़ रखे सर पे, 1000 प्रकार के दुकान खोल रखा है और बोलते धार्मिक है. तो ಧರ್ಮ ಎಲ್ಲಿದೆ ಇದರಲ್ಲಿ? ಧರ್ಮದ ಪ್ರಾರಂಭಿಕ ಕಂಡೀಷನ್ ಇದೆ ಮೌಢ್ಯತೆಯಿಂದ ರಹಿತ. तो ವಿಚಾರ ಇಲ್ಲದೆ, ಯೋಚನೆ ಇಲ್ಲದೆ ನಾವು ಏನನ್ನ ಸ್ವೀಕಾರ ಮಾಡ್ತಿದ್ದೀವಿ ಎಲ್ಲವೂ ಮೌಢ್ಯತೆ ಇದೆ. कुछ भी हो सकता है, ಅದು ಏನಾದ್ರೂ ಆಗಿರಬಹುದು. ವಿಚಾರ ಇಲ್ಲದೆ ಸ್ವೀಕಾರ ಮಾಡ್ತಿದ್ಯಾ, ಹಾಗಾದ್ರೆ ಅದು ಮೌಢ್ಯತೆ ಇದೆ. ನೀನು ಪಂಚ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ರು ಮೌಢ್ಯತೆ ಇದೆ. ಸಂದೇಹ ಇದೆ ಯಾರಿಗಾದ್ರು? ಗುಣಗಳಿಗೆ ನಮಸ್ಕಾರ ಮಾಡೋದು वही तो कह रहा हूं ना, ವಿಚಾರ ಪೂರ್ವಕವಾಗಿ ಮಾಡ್ತಿದ್ದೀವೇನು? ವಿಚಾರ किया क्या कि ಅರ್ಹಂತರಲ್ಲಿ ವೀತರಾಗುತ್ತೆ ಇದೆ. फिर तो बहुत अच्छा है, इससे अच्छा कुछ हो ही नहीं सकता. ಆದ್ರೆ ನಮಸ್ಕಾರ ಮಾಡ್ತಿದ್ದೀವಿ ಯಾಕೆ ಅಂತ ಗೊತ್ತಿಲ್ಲ, ಮೌಢ್ಯತೆ ಇದೆ. ಏನೋ ತುಂಬಾ ಗೌರವದಿಂದ, ನನಗೆ ಚಿಕ್ಕವನಿಂದನೂ ನಮೋಕಾರ ಮಂತ್ರ ಪಾಠ ಇದೆ. ಕ್ಯಾ ಉಪಯೋಗ ಕಿಯಾ ತುಮ್ನೆ ಇಸ್ಕಾ? ಪ್ರಯಾಣ ಮಾಡ್ತಾ ಇದ್ವಿ, ಇನ್ನೇನು ಬಸ್ ಆಕ್ಸಿಡೆಂಟ್ ಆಗೋ ಕಂಡೀಷನ್ ಇತ್ತು, ಮಧ್ಯದಲ್ಲಿ ನಮೋಕಾರ ಮಂತ್ರ ಹೇಳಕ್ ಶುರು ಮಾಡಿದೆ, ಆಕ್ಸಿಡೆಂಟ್ ಆಗಲಿಲ್ಲ. तो ये तो उपयोग किया तुमने, तो ये अंधविश्वास नहीं है. बड़े बड़े धार्मिक व्यक्तियों को सुना है मैंने कि ದಿನ ಅಭಿಷೇಕ ಮಾಡ್ತೀನಿ. ಯಾಕೆ? ಅಭಿಷೇಕ ಯಾವಾಗಿಂದ ಮಾಡ್ತಿದ್ದೀನಿ ಆವಾಗಿಂದ ಆರೋಗ್ಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ. अंधविश्वास नहीं है ये भाई. ಅಭಿಷೇಕಕ್ಕೂ ಪೂಜೆಗೂ ನಿನ್ನ ಈ ಜಡ ಶರೀರಕ್ಕೂ ಏನು ಸಂಬಂಧ ಇದೆ? ಈ ವಿಷಯಗಳಿಗೆ ನಾವು ಮಾನ್ಯತೆ ಕೊಟ್ಟಿದ್ದೀವಲ್ಲ. ಕ್ಯೂಂಕಿ ಅಭಿಷೇಕ ಯಾಕೆ ಮಾಡಬೇಕು ಗೊತ್ತಿಲ್ಲ, ಪೂಜೆ ಯಾಕೆ ಮಾಡಬೇಕು ಗೊತ್ತಿಲ್ಲ. तो ಯಾವ್ದ್ರ ಜೊತೆಗೆ ಜೋಡಿಸ್ಬಿಡೋದು? है ना, मैना सुंदरी की कथा है,
तो छिड़को गंधोदक। भाई कथाओं को पढ़ना भी तो आना चाहिए ना हमको। कथाएं ऐसे पढ़ी जाती है तो करो। ಚಕ್ರವರ್ತಿಗೆ ಎಷ್ಟು ರಾಣಿಗಳಿದ್ರು तो करो, शादी करो। कितना ಸಂವಿಧಾನಕ್ಕೂ ಮಾನ್ಯ ಇಲ್ಲ ಇದು, क्या करोगे? ಈ ತರ ಓದೋದಿದೆ ಕಥೆಗಳನ್ನ, ಬತಾವನ ಕಥೆಗಳನ್ನ ಹೀಗೆ ಓದೋದಿದೆ. ಇದು ಯಾವುದು ಕೂಡ ನಾವು ವಿಚಾರ ಮಾಡಿದೀವೇನೋ, ವಿಚಾರ करके करते हैं तब तो ठीक है. ಯಾಕಂದ್ರೆ ವಿಚಾರ ಹಂತ ಹಂತಕ್ಕೂ ಉನ್ನತ ಆಗ್ತಾ ಹೋಗುತ್ತೆ, ಉಳಿಯೋದಿಲ್ಲ, ಅದು ಉನ್ನತ ಆಗುತ್ತೆ. ಉನ್ನತಕ್ಕೆ ಇರೋದೇ ಧರ್ಮ ಇದೆ. ಎಲ್ಲೆಲ್ಲಿ ನಮಗೆ ನಿರ್ವಿಚಾರತೆ ಕಾಣಿಸುತ್ತೆ ಅದಕ್ಕೇನನ್ಬೇಕು? ಜಡ್ ಅಥವಾ वाइल्ड एनिमल. याद रहेगा, जहां जहां विचार नहीं है उसको क्या मानना? क्या मानना? क्या मानना? जानवर. याद रहेगा नहीं रहेगा बोलो. ಅವನು ಜೀವ ಇಲ್ಲ, ಏನಿದ್ದಾನೆ? ವನ್ಯ ಮೃಗ ಇದ್ದಾನೆ, ವಿಚಾರ ಇಲ್ಲ ಅಂದ್ರೆ. और कुछ नहीं. तो ಏನ್ ಹೇಳಿದ್ರು? ಯಾವ ಶ್ರದ್ಧೆ ಇದೆ ಅದು ಮೌಢ್ಯತೆ ರಹಿತ ಇದೆ. ನನಗೆ ತುಂಬಾ ಆಶ್ಚರ್ಯ ಆಗಿದೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ರದ್ಧೆ ಇದೆ, ಮೌಢ್ಯತೆ ರಹಿತ ಇದೆ, ಮತ್ತೆ ಅದನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಬಹುತೇಕವಾಗಿ ವಿಶ್ವಾಸ ಅಂಧ ಇರುತ್ತೆ. ವಿಚಾರ ಪೂರ್ವಕವಾಗಿ ಹುಟ್ಟಿದ್ರೆ ಅದಕ್ಕೆ ವಿಶ್ವಾಸ ಅನ್ನೋ ಅಗತ್ಯನೇ ಇಲ್ಲ. ತತ್ವಗಳ ಶ್ರದ್ಧೆಯಲ್ಲಿ ವಿಶ್ವಾಸ ಇಲ್ಲಿದೆ. ತತ್ವಗಳ ಚರ್ಚೆ ಮಾಡಲಿಲ್ಲ, ತತ್ವಗಳ ಬಗ್ಗೆ ತಿಳಿಲಿಲ್ಲ, ಆತ್ಮವಸ್ತು ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಶ್ರದ್ಧೆ ಹೆಂಗಾಗುತ್ತೆ? ऐसी बात हुई कि ಒಬ್ಬ ಮಗು ಅವನ ಯಾರು ಸ್ಕೂಲ್ ಕಳಿಸ್ಲಿಲ್ಲ, ಕಾಲೇಜಿಗೂ ಕಳಿಸ್ಲಿಲ್ಲ, ತು ಮನೆಯಲ್ಲೇ ಇದ್ದು ಅವನು ಅಧ್ಯಯನ ಮಾಡ್ದ, ಡಿಗ್ರಿ ಪಾಸ್ ಮಾಡ್ದ, ಕಾಲೇಜ್ಗೆ ಹೋಗ್ಲಿಲ್ಲ. ಅವನೇನು ಹೇಳ್ತಾನೆ? ನನಗೆ ಗುರು ಇಲ್ಲ. ಎರಡು ಸಮ್ಯಕ್ ತೋ ಬರುತ್ತಿದ್ದಿಲ್ಲ, ಎರಡು ದ್ವಿಧಂ ಸಮ್ಯಕ್ ತುಮ್ ಶುದ್ಧಾನಂ ದ್ವಿಧಂ ಬರ್ತಾ ಇದೆಯಲ್ಲ ಇಲ್ಲಿ. तो ದ್ವಿಧಂ ಅಂದ್ರೆ ಎರಡು ಪ್ರಕಾರ. ಯಾವುದು? ಒಂದು ನಿಸರ್ಗಜ, ಒಂದು ಅಧಿಗಮಜ, ಅಥವಾ ವ್ಯವಹಾರ ನಿಶ್ಚಯ, ಅಥವಾ ಸರಾಗ ವಿತರಾಗ. ಈ दो प्रकार के सम्यक्त्व. तो ನಿಸರ್ಗಜ सम्यक्त्व ಅಂದ್ರೆ ಏನು? कि ಇವನೇನು ಹೇಳಿದ ಹುಡುಗ, ನನಗೆ ಯಾರು ಗುರುಗಳಿಲ್ಲ. ಏನ್ ಹೇಳ್ದ? ನನಗೆ ಯಾರು ಗುರುಗಳಿಲ್ಲ. ತು ಯಾರು ಇಲ್ಲದೇನೆ, ಗುರುಗಳಿಲ್ದೇನೆ ಕಲ್ತಂದ್ರೆ ಇದ್ರ ಅರ್ಥ ಏನು? ಮನೇಲಿ ಕೂತಿದ್ದ, ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ. ಓ ಕಾಳಿದಾಸನ ಕಥೆ ಬರುತ್ತಲ್ಲ, तो ಕಾಳಿ ಬಂದ್ಲು, ಮತ್ತೆ ನಾಲಿಗೆ ಮೇಲೆ ಅಕ್ಷರ ಬರದ್ಲು. तो ಇವನಿಗೆ ಕ್ಷಣ ಮಾತ್ರದಲ್ಲಿ ಜ್ಞಾನ ಆಗೋಯ್ತು. ಎಸೆ ಹುವ ಜ್ಞಾನ. ಕಥೆ ಇದೆ, ಕಥೆಯ ಹಿಂದಿನ ಅರ್ಥ ಏನಿದೆ ಅಂತ ನಾವು ಯಾರು ತಿಳಿಲೇ ಇಲ್ಲ. ಅದಂತೂ ಕಥೆ ಇದೆ, ಮೈಥಾಲಜಿ ಅಂತಾರೆ ಅದಕ್ಕೆ. ಅದರ ಹಿಂದೆ ಏನು ಉಪದೇಶ ಇದೆ. ತು ಇವನು ಕೂತಿದ್ದ ಹುಡುಗ ಕಣ್ಣು ಮುಚ್ಕೊಂಡು, ತು ಎಲ್ಲ ಜ್ಞಾನ ಆಯಿತು, ತು ಹೋಗಿ ಎಕ್ಸಾಮ್ ಬರೆದು ಬಂದ. ऐसे हुआ था ज्ञान. इसको निसर्गज बोलते हैं. ऐसे नहीं हुआ था. ಮನೆಯಲ್ಲಿ ಕೂತ್ಕೊಂಡು ಅವನೇ ಓದಿದ್ದ, ಪುಸ್ತಕಗಳು ಬೇಕಿತ್ತು, ಓದಿದ್ದ, ಕಲ್ತಿದ್ದ, ಅದಕ್ಕೆ ಪಾಸ್ ಆದ. तो ಯಾವುದೇ ಪ್ರಕಾರದ ಸಮ್ಯಕ್ತ ಪ್ರಾಪ್ತಿಯಾದ್ರೂ ವಿಚಾರ ಅನಿವಾರ್ಯ ಇದೆ. ವಿಚಾರ ಇಲ್ಲ ಅಂದ್ರೆ कुछ भी नहीं पाओगे. तो बार बार प्रश्न पूछना पड़ेगा. ಪ್ರಶ್ನೆ ಕೇಳ್ತಾ ಇದ್ದಂತೆನೇ ಕಷ್ಟ ಆಗುತ್ತೆ. ಈ ಪ್ರಪಂಚಕ್ಕೆ ಪ್ರಶ್ನೆಗಳು ಇಷ್ಟ ಇಲ್ಲ.
ಪ್ರಪಂಚ ಧಿಕ್ಕಾರ ಮಾಡುತ್ತೆ. ಆವಾಗ ಗೊತ್ತಾಗುತ್ತೆ ನಿನ್ನಲ್ಲಿ ಎಷ್ಟು ಧಾರ್ಮಿಕತೆ ಇದೆ ಅಂತ. ಸಾಕ್ರೆಟಿಸ್ನ ಮೃತ್ಯು ಹೆಂಗಾಗಿತ್ತು? ವಿಷ ಕೊಟ್ಟಿದ್ರು. ಯಾಕೆ ವಿಷ ಕೊಟ್ಟಿದ್ರು? ಪ್ಲೇಟೋ ಯಾಕೆ ವಿಷ ಕೊಟ್ಟಿದ್ರು ಅವನಿಗೆ? ಗೊತ್ತಿದೆ. कि ये प्रश्न बहुत पूछता है. ಯಾವಾಗಿನ ವಿಷಯ ಇದೆ ಇದು? ಕ್ರಿಸ್ತಪೂರ್ವ. ಕ್ರಿಸ್ತಪೂರ್ವದಲ್ಲಿ ಇವನು ಶಿಷ್ಯರೆಲ್ಲ ಓಡಾಡ್ತಾ ಇದ್ರಲ್ಲ, ಎಲ್ಲರೂ ಪ್ರಶ್ನೆ ಇದನ್ನ ಮಾಡಿ ಯಾಕೆ ಮಾಡ್ತಾ ಇದೆಯಾ? ಜಡ್ಜಿಗೆ ಹೋಗಿ ಒಬ್ಬ ಶಿಷ್ಯ ಪ್ರಶ್ನೆ ಕೇಳ್ದ. ಜಡ್ಜ್ ಒಬ್ಬನಿಗೆ ಮರಣದಂಡನೆ ಕೊಟ್ಟ. ಮರಣದಂಡನೆ ಬಿಟ್ಟು ಪೆನ್ ಮುರಿದು ಬಂದ. ಅವನು ಕೇಳ್ತಾನೆ, ಏನ್ ಮಾಡಿದ್ರಿ ಈಗ? ಮರಣದಂಡನೆ ಕೊಟ್ಟೆ. ಯಾಕೆ ಕೊಟ್ರಿ? ಇವನು ಕೊಲೆ ಮಾಡಿದಾನೆ. ಕೊಲೆ ಮಾಡಿದ್ರೆ ಕೊಲೆ ಮಾಡೋದು ಅಪರಾಧ ಇರುತ್ತೆ. ಅಚ್ಚಾ, ಅಪರಾಧ ಇರುತ್ತೆ. ಅಪರಾಧ ಅಂದ್ರೆ ಏನು? ಮತ್ ಪ್ರಶ್ನೆ ಏನ್ ಕೇಳ್ದ? ಅಪರಾಧ ಅಂದ್ರೆ ಏನು? ಏನ್ ಹೇಳ್ದ? ಅಪರಾಧ ಅಂದ್ರೆ ಇನ್ನೊಬ್ಬರ ಹಕ್ಕನ್ನ, ಜೀವಿಸುವ ಹಕ್ಕನ್ನ ನೀನು ನಷ್ಟ ಮಾಡೋದು, ಇದು ಅಪರಾಧ ಇದೆ. ಬೋಲು ನೀವೇನ್ ಮಾಡಿದ್ರಿ ಈಗ? उत्तर नहीं है तो जज ने उसको भी मरणदंड दे दिया. क्योंकि ಪ್ರಪಂಚಕ್ಕೆ ಪ್ರಶ್ನೆಗಳು ಇಷ್ಟ ಇಲ್ಲ. ಪ್ರಶ್ನೆ ಕೇಳಿದ ತಕ್ಷಣ ಇವನು ಕಷ್ಟ ಆಗ್ಬಿಡುತ್ತೆ. ಆದ್ರೆ ಪ್ರಶ್ನೆ ಕೇಳದೇನೆ ನೀನು ಧಾರ್ಮಿಕ ಆಗಕ್ ಸಾಧ್ಯ ಇಲ್ಲ. ಈ ಮೌಢ್ಯತೆ ಏನಿದೆ, ಇದು ಪ್ರಶ್ನೆ ಕೇಳಿದೇನೆ ದೂರ ಆಗೋದಿಲ್ಲ. ಯಾರಿಗೆ ಸಮ್ಯಕ್ತ್ವ ಬೇಕಾಗಿದೆ ಅವನು ಮೊದಲು ಪ್ರಶ್ನೆ ಕೇಳೋದನ್ನ ಕಲಿಬೇಕು. ಏನನ್ನ ಮಾಡ್ತಾ ಇದ್ದೀನಿ, ಏನನ್ನ ಫಾಲೋ ಮಾಡ್ತಾ ಇದ್ದೀನಿ, ಅದು ಯಾತಕ್ಕೋಸ್ಕರ ಅಂತ ಗೊತ್ತಿರಬೇಕು. ಆಗ ಮಾತ್ರ ಅದು ಸಾರ್ಥಕ ಇದೆ. ಈ ಶ್ಲೋಕದಲ್ಲಿ ಬಹಳಷ್ಟು ವಿಷಯ ಇದೆ. ಸಮಯ ಆಗಿದೆ. ಚರ್ಚೆ ಇಲ್ಲಿಗೆ ವಿರಾಮ ಮಾಡೋಣ. ಆದರೆ